95,000 ಬರೀ 95,000 ಒಂದು 95 ಅಲ್ಲ ಬರೀ 95,000 ರೂಪಾಯಿ ಕೊಡೋಣ 45,000 ರೂಪಾಯಿ ಕೊಡೋಣ ಸರ್ ಇದು ಬರೀ 85,000 ರೂಪಾಯಿ ಕೊಟ್ಬಿಡೋಣ ಸರ್ ಇದು ಬಂದು 1,40,000 ರೂಪಾಯಿ ಆಗುತ್ತೆ 1,40,000 ಆಪನ್ ಮಾಡ್ಲು ಇದು 1,45,000 ರೂಪಾಯಿ ಕೊಟ್ಬಿಟ್ಟು ಸರ್ ಇದು 155 ಬಂದ್ರೆ 1,55,000 1,05,000 ಮಾಡಿ ಹೋಗಿ 1,05,000 2,95,000ಕ್ಕೆ ಬರೀ 30,000 ಓಡಿರೋ ಗಾಡಿ 30,000 ಓಡಿರೋ ಗಾಡಿ ಸಿಂಗಲ್ ಓನರ್ ಅಂಡ್ 6,40,000 ಫೈನಲ್ ಸರ್ ಇದು ಬಂದು 2016 ಮಾಡಲು ಸಿಂಗಲ್ ಓನರ್ ಗಾಡಿ ನೋಡಿ 2005 ಮಾಡಲು ಸಿಂಗಲ್ ಓನರ್ ಗಾಡಿ ಏನ್ ಹೇಳ್ತಿದ್ರ ಗಾಡಿ ತುಂಬಾನೇ ಚೆನ್ನಾಗಿದೆ ಸರ್ 1,75,000 ರೂಪಾಯಿ ಆಗುತ್ತೆ ಇದು ಒಂದೇ ಗಾಡಿ ಇರೋದು ಏನ್ ಪ್ರೈಸಿಂಗ್ ಕೊಡ್ತಿದ್ದೀರಾ ಸರ್ ಇದು ಬಂದು 2,45,000 ರೂಪಾಯಿ ಆಗುತ್ತೆ 2,95,000 ರೂಪಾಯಿ ಆಗುತ್ತೆ ಇದೇ ಫೈನಲ್ ರೇಟ್ ಶರಣ್ರಿ ಎಲ್ಲರೂ ಹೆಂಗಂದ್ರೆ ನಾನು ಆರಾಮದೀನಿ ಮತ್ತೊಂದ್ ಸರ್ತಿ ನೆಕ್ಸ್ಟ್ ಕಾರ್ಸ್ ಬಂದಿದ್ದೀನಿ ನೆಕ್ಸ್ಟ್ ಕಾರ್ಸ್ ಅಲ್ಲಿ ಸ್ಟಾಕ್ಸ್ ಈ ಸರ್ತಿ ತುಂಬಾ ಜಾಸ್ತಿ ಇದೆ ಅಂತಾನೆ ಹೇಳ್ಬೋದು ಅಂಡ್ ಬಿಸಿಲು ಮಾತ್ರ ಆತರ ಇದೆ ಸರ್ ಅಲ್ಲಿ ಗಾಡಿಗಳಿಗೆ ಬಿಸಿಲಿದೆ ಇಲ್ಲಿ ಈ ಕಡೆ ಎಲ್ಲ ತುಂಬಾ ನೆರಳಿದೆ ನೋಡಿ ಹೊಂಗೆ ಮರದ ನೆರಳು ಬೆಸ್ಟ್ ಅಂತ ಹೇಳ್ಬೋದು ಯಾವುದೇ ಗಿಡ ಆಗ್ಲಿ ಸರ್ ಹೊಂಗೆ ಮರದ ನೆರಳೆಲ್ಲ ಆರಾಮಾಗಿ ನೆರಳು ತರ ಬೇರೆ ಯಾವ ಗಾಡಿ ಯಾವ ಮರದ್ದು ಬರಲ್ಲ ಸರ್ ಗಾಳಿನೂ ಬೀಸ್ತಿದೆ ನೋಡಿ ಅಂಡ್ ಅದೇ ಬೆಂಗಳೂರಲ್ಲಿ ಗಿಡಗಳ ಸಂತತಿ ನಶಿಸ್ ಹೋಗ್ತಿದೆ ಇವ್ರು ಒಂದು ಕಾನ್ಸೆಪ್ಟ್ ಮಾಡ್ತಿದ್ದಾರೆ ಅದನ್ನ ಇನ್ನೂ ಕಂಟಿನ್ಯೂ ಮಾಡ್ತಿದ್ದಾರೆ ಅಂತ ಹೇಳ್ಬೋದು ಅದನ್ನ ಕಂಟಿನ್ಯೂ ಸ್ಟಾಪ್ ಮಾಡೋದಿಲ್ಲ ಅದನ್ನ ಕಂಟಿನ್ಯೂ ಮಾಡ್ತಾರೆ ಫಸ್ಟ್ ಆಫ್ ಆಲ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಸರ್ ಹೆಂಗಿದ್ದೀರಾ ಸರ್ ವಂದನೆಗಳು ಥ್ಯಾಂಕ್ ಯು ಆರಾಮ್ ಸರ್ ಆರಾಮ್ ಬಿಸಿಲಲ್ಲೂ ಕೂಡ ವಿಡಿಯೋ ಮಾಡ್ತೀರಾ ಜನಕ್ಕೆ ಒಂದು ಒಳ್ಳೆ ಸರ್ ಕಸ್ಟಮರ್ಗೆ ಒಂದು ಒಳ್ಳೇದಂತ ಮಾಡ್ಬೇಕಲ್ಲ ಹೌದು ಹಂಗಾಗಿ ಅಂಡ್ ಯಾವಾಗ ಬಂದ್ರು ಅಷ್ಟು ಮಳೆಗಾಲ ಬರ್ಲಿ ಬಿಸಿಲು ಬರ್ಲಿ ಯಾವಾಗ ಬಂದ್ರು ನಾವು ವಿಡಿಯೋ ಅಂತೂ ಮಾಡೋದು ತಪ್ಸಲ್ಲ ಜನಗಳಿಗೆ ಕಸ್ಟಮರ್ಗೆ ಗಿಡ ಕೊಡೋದು ಮರಿಯಲ್ಲ ಸೂಪರ್ ರೈಮಿಂಗ್ ಮಾಡ್ತಾ ಇರ್ತೀರಾ ತಪ್ಸಲ್ಲ ಮರಿಯಲ್ಲ ಅಂತ ಖಂಡಿತ ಮಳೆ ಬರ್ಲಿ ಬಿಸಿಲು ಬರ್ಲಿ ಚಳಿ ಬರ್ಲಿ ಕಸ್ಟಮರ್ ಸರ್ವಿಸ್ ಕೊಡೋದ್ರಲ್ಲಿ ಎತ್ತಿದ ಕೈ ಅಂತ ಹೇಳ್ಬೋದು ಅಂಡ್ ಎಷ್ಟು ಗಾಡಿ ನೋಡಕ್ ಸಿಗುತ್ತೆ ಸರ್ ಇವಾಗ ಪ್ರೆಸೆಂಟ್ 80 ಗಾಡಿ ಮೇಲಿದೆ ಸರ್ 80 ಗಾಡಿ ಮೇಲಿದೆ ಆಲ್ಮೋಸ್ಟ್ ಎಲ್ಲಾ ಗಾಡಿಗೂ ನಿಮಗೆ ಡೀಟೇಲ್ಸ್ ಕೊಡ್ತೀನಿ 1 ಲಕ್ಷದ ಒಳಗಡೆ ಗಾಡಿಗಳು 1 ಲಕ್ಷದ ಒಳಗಡೆ ಸರ್ ಒಂದು 3 ಗಾಡಿ ಸಿಕ್ಬೋದು 2 ಲಕ್ಷದ ಒಳಗಡೆ 2 ಲಕ್ಷದಲ್ಲಿ ಒಂದು 15 ಗಾಡಿ 20 ಗಾಡಿ 3 ಲಕ್ಷದ ಒಳಗಡೆ 3 ಲಕ್ಷದಲ್ಲಿ ಒಂದು 30 ಗಾಡಿ ಕೊಡ್ಬೋದು ಸರ್ ಅಡ್ರೆಸ್ ಹೇಳಿದಿರಾ ಎಲ್ಲ ಅಡ್ರೆಸ್ ಹೇಳಿದಿರಾ ಇನ್ನೇನು ಲೋನು ಆಲ್ ಓವರ್ ಕರ್ನಾಟಕ ಮಾಡ್ಕೊಡ್ತೀರಾ ಖಂಡಿತ ಆಲ್ ಓವರ್ ಕರ್ನಾಟಕ 11 ಮೇಲೆ ಮಾಡಲು 11 ಮೇಲೆ ಬಂದ್ರೆ ಸಿವಿಲ್ ಚೆನ್ನಾಗಿದ್ರೆ ಮಾತ್ರ ಆಲ್ ಓವರ್ ಕರ್ನಾಟಕ ಎಲ್ಲಿ ಬೇಕಾದ್ರೂ ಮಾಡಿಸ್ಕೊಡ್ತೀವಿ ಸೂಪರ್ ಸರ್ ತಡ ಮಾಡೋದು ಬೇಡ ವಿಡಿಯೋ ಸ್ಟಾರ್ಟ್ ಮಾಡ್ಬೋದು ಖಂಡಿತ ಮಾಡೋಕೆ ಸೊ ಫಸ್ಟ್ ಗಾಡಿ ನೋಡಬಹುದು ನೆಕ್ಸ್ಟ್ ಕಾರ್ಸ್ ಅಲ್ಲಿ ಕ್ವಿಡ್ ಹೋಗ್ತಿದೀವಿ ಬೆಂಗಳೂರು ಪಾಸಿಂಗ್ ಆಗಿರುತ್ತೆ ಸರ್ ಯಾವ ಮಾಡೆಲ್ ಇದು 2020 ಮಾಡಲು ಸರ್ 2020 ಮಾಡಲ್ ಓನರ್ ಸಿಂಗಲ್ ಓನರ್ ಗಾಡಿ ಆಗಿರುತ್ತೆ ನೋಡಬಹುದು ಟೈರ್ ಕಂಡೀಷನ್ ಎಲ್ಲ ಸಖತ್ತಾಗಿದೆ ಗಾಡಿ ಬಾಡಿ ಲೈನ್ ಎಲ್ಲೂ ಡೆಂಟು ಸ್ಕ್ರಾಚ್ ಬರೋದಿಲ್ಲ ಓಡಿರೋದು ಎಷ್ಟಾಗಿರುತ್ತೆ ಸರ್ ಇದು ಸರ್ ಓಡಿರೋದು ಒಂದು 50+ ಹೋಗಿದೆ 50+ ಓಡಿರೋದು ಹಾಗೆ ನಿಮ್ಗೆ ಇಂಟೀರಿಯರ್ ತೋರಿಸ್ತಿದ್ದೀನಿ ಇಂಟೀರಿಯರ್ ತೋರ್ಸಕ್ಕೆ ನೆಕ್ಸ್ಟ್ ಕಾರ್ಸ್ ಅಲ್ಲಿ ತುಂಬಾ ಗಾಡಿಗಳಿರುತ್ತೆ ಒಂದೊಂದು ಗಾಡಿಗಳು ತೋರಿಸ್ತೀನಿ 48,000 ಓಡಿದೆ ಓಕೆ 51,000 ಓಡಿದೆ ಗಾಡಿ ಇಂಟೀರಿಯರ್ ಮಾತ್ರ ವೆಲ್ ಮೇಂಟೈನ್ ಆಗಿರೋದು ಟಚ್ ಸ್ಕ್ರೀನ್ ಸಿಸ್ಟಮ್ ಎಲ್ಲ ಬರುತ್ತೆ ನಿಮಗೆ ಅಂಡ್ ಸಿಂಗಲ್ ಓನರ್ ಗಾಡಿಗೆ ಒಂದು ಸಿಂಗಲ್ ಪ್ರೈಸ್ ಸರ್ 4,60 ಹೇಳ್ತಾ ಇದೀವಿ ಸ್ವಲ್ಪ ಹೆಚ್ಚು ಕಡಿಮೆ ಬಂದ್ರೆ ಕೊಟ್ಬಿಡ್ತೀವಿ 4,60,000 4,50,000 ಆಗುತ್ತೆ ಸರ್ 4,50,000 ನಿಮ್ ಕಡೆ ಬಂದ್ರೆ 4,00,000 ಬಿಡ್ಬಿಡ್ತೀವಿ ಓಕೆ 4,50,000 ಅಂತ ಹೇಳ್ತಿದ್ರೆ ಹಾಗೆ ನೆಕ್ಸ್ಟ್ ಇನ್ನೊಂದು ಇಕೋ ಸ್ಪೋರ್ಟ್ಸ್ ಹೋಗೋಣ ಸರ್ ವೈಟ್ ಕಲರ್ 54 ಪಾಸಿಂಗ್ ಆಗಿರುತ್ತೆ ಬೆಂಗಳೂರು ನಂಬರ್ ನೋಡ್ಕೊಳ್ಳಿ ನಂಬರ್ ನಿಮ್ಗೆ ತೋರಿಸ್ಬಿಡ್ತೀನಿ ಗಾಡಿ ಇಷ್ಟ ಆದ್ರೆ ಸ್ಕ್ರೀನ್ ಶಾಟ್ ಹೊಡ್ಕೊಂಡು ಬಂದ್ಬಿಟ್ಟು ತೋರಿಸಿ ಸರ್ ಯಾವ ಮಾಡಲು 2015 ಸಿಂಗಲ್ ಓನರ್ ಸೆಕೆಂಡ್ ಓನರ್ ಆಗಿರುತ್ತೆ ಹಾಗೆ ನೋಡಬಹುದು ಟೈಟಾನಿಯಮ್ ಅಲ್ಲ ಬೇಸಿಕ್ ವರ್ಷನ್ AC ಪವರ್ ಶೇರಿಂಗ್ ಪವರ್ ವಿಂಡೋಸ್ ಮ್ಯೂಸಿಕ್ ಸಿಸ್ಟಮ್ ಟಚ್ ಸ್ಕ್ರೀನ್ ಸಿಸ್ಟಮ್ ಎಲ್ಲ ಚೆಕ್ ಮಾಡ್ತೀನಿ ನಿಮಗೆ ನೋಡಬಹುದು ಮ್ಯಾಗ್ವಿಲ್ ಎಲ್ಲ ಇದೆ ಹಾಗೆ ನಿಮಗೆ ಇಂಟೀರಿಯರ್ ತೋರಿಸೋದಾದ್ರೆ ಟಚ್ ಸ್ಕ್ರೀನ್ ಸಿಸ್ಟಮ್ ಬರೋದಿಲ್ಲ ಏನೇನು ಕಂಪ್ನಿ ಫಿಟೆಡ್ ಆಗಿರುತ್ತೆ ಅದೇ ಇರುತ್ತೆ ಅಂಡ್ AC ಪವರ್ ಶೇರಿಂಗ್ ಪವರ್ ವಿಂಡೋಸ್ ಮ್ಯೂಸಿಕ್ ಸಿಸ್ಟಮ್ ಅಂಡ್ ಲೆದರ್ ಎಲ್ಲ ನೋಡಬಹುದು ಚೆನ್ನಾಗಿದೆ ಓಡಿರೋದು ಸರ್ ಇದು ಸರ್ ಓಡಿರೋದು ಇದು 70+ ಹೋಗಿದೆ ಓಕೆ ಏನ್ ಪ್ರೈಸ್ ಹೇಳ್ತಿದ್ದೀರಾ ಪ್ರೈಸ್ 5,30 ಹೇಳ್ತಾ ಇದೀವಿ 5 ಬಂದ್ರೆ ಬಿಡ್ಬಿಡ್ತೀವಿ 5 ಲಕ್ಷ 5 lakh ಫೈನಲ್ ಪ್ರೈಸ್ ಅಂತ ಹೇಳ್ತಿದ್ದಾರೆ ನೋಡಬಹುದು ಸೆಕೆಂಡ್ ಓನರ್ ಸರ್ ಕ್ವಿಡ್ ಕ್ಲೈಮರ್ ಹೌದು ಸರ್ ಸೆಕೆಂಡ್ ಓನರ್ ಓಡಿರೋದು 60+ ಹೋಗಿದೆ 60+ ಹೋಗಿ ಪರವಾಗಿಲ್ಲ ಸರ್ ನೋಡ್ಕೊಂಡು ಹೇಳಿ ಫಸ್ಟ್ ಟೈಮ್ ಅಲ್ವಾ ನೀವು ನೋಡ್ಕೊಂಡು ಹೇಳಿ ಆರಾಮಾಗಿದ್ದೀಟಿ ಸರ್ ಓಡಿರೋದು 60+ 70+ ಹೋಗಿದೆ ಓಕೆ AC ಪವರ್ ಶೇರಿಂಗ್ ಪವರ್ ವಿಂಡೋಸ್ ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುತ್ತೆ ಇದ್ರಲ್ಲಿ ಎಲ್ಲ ಬರುತ್ತೆ ಏನ್ ಹೇಳ್ತಿದ್ದೀರಾ ಸರ್ ಪ್ರೈಸ್ ಸರ್ 295 ಹೇಳ್ತಾ ಇದೀವಿ ಸ್ವಲ್ಪ ನೆಗೋಷಿಯಬಲ್ ಹೆಚ್ಚು ಕಡಿಮೆ ಬಂದ್ರೆ ಕೊಟ್ಬಿಡ್ತೀವಿ 2,90,000 ಯಾವ ಮಾಡಲ್ ಸರ್ 2017 ಮಾಡಲು 2017 ಮಾಡಲ್ ಸೆಕೆಂಡ್ ಓನರ್ i10 ಇರೋದು ನಿಮ್ಗೆ ಅಂಡ್ ವೋಲ್ಕ್ಸ್ವ್ಯಾಗನ್ ಪೋಲೋ ಆ ಕಡೆ ತಗೊಳ್ತೀನಿ ಫಸ್ಟ್ i10 ಬೆಂಗಳೂರು ಪಾಸಿಂಗ್ ಆಗಿರುತ್ತೆ ನೋಡಬಹುದು ಸರ್ ಯಾವ ಮಾಡಲ್ ಇದು ಸರ್ 2010 ಮಾಡಲ್ ಇದು ಓಡಿರೋದು 70+ ಹೋಗಿದೆ 70+ ಓಡಿರೋದು ನೋಡಬಹುದು ಯಾವುದು ಮ್ಯಾಗ್ನಾ ಸರ್ ಅಥವಾ ಸ್ಪೋರ್ಟ್ಸ್ ವೇರಿಯಂಟ್ ಸರ್ ಇದು ನೋಡಬಹುದು ಟೈರ್ ಕಂಡೀಷನ್ ತೋರಿಸ್ತೀನಿ ನಿಮಗೆ ಯಾವ ತರ ಬರುತ್ತೆ ಅಂತ ಹಾಗೆ ನಿಮ್ಗೆ ಸ್ಪೋರ್ಟ್ಸ್ ವೇರಿಯಂಟ್ ಆಗಿರುತ್ತೆ ನಿಮಗೆ ಅಂಡ್ ಬ್ಯಾಕ್ ಪ್ರೊಫೈಲ್ ನಿಮಗೆ ತೋರಿಸ್ತಿದ್ದೀನಿ ಡಿಫಾಗರ್ ಎಲ್ಲ ಬರುತ್ತೆ ನಿಮಗೆ AC ಪವರ್ ಶೇರಿಂಗ್ ಪವರ್ ವಿಂಡೋಸ್ ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುತ್ತೆ ಇಂಟೀರಿಯರ್ ಅಂಡ್
ಓನರ್ ಎಷ್ಟು ಅಂತ ಹೇಳಿದ್ರೆ? ಸರ್ ಥರ್ಡ್ ಓನರ್ ಇದು. ಓಕೆ, ಪ್ರೈಸಿಂಗು? ಪ್ರೈಸಿಂಗ್ 260, ಸ್ವಲ್ಪ ಹೆಚ್ಚು ಕಡಿಮೆ ಕೊಡೋಣ. 2,60,000 ನೆಗೋಷಿಯೇಟ್. 2,50,000 ಮಾಡ್ತೀರಾ? 2,50,000 ಮಾಡ್ತೀವಿ. ಓಕೆ, ವೋಲ್ಕ್ಸ್ವ್ಯಾಗನ್ ಪೋಲೋ ಇರೋದು ಬೆಂಗಳೂರು ಪಾಸಿಂಗ್ ಆಗಿರುತ್ತೆ. 03 ನಂಬರ್ ನೋಡ್ಕೊಳ್ಳಿ. ನಂಬರ್ ಇಷ್ಟ ಆದ್ರೆ ಗಾಡಿ ಸ್ಕ್ರೀನ್ ಶಾಟ್ ನೋಡ್ಕೊಂಡು ತೋರಿಸಿ ಇಲ್ಲಿ. ಸೊ ಯಾವ ಮಾಡಲ್ ಸರ್ ಇದು? ಸರ್ 2019 ಮಾಡಲ್. ಸಿಂಗಲ್ ಓನರಾ? ಸಿಂಗಲ್ ಓನರ್. ಓಡಿರೋದು ಒಂದು 70+ ಹೋಗಿದೆ. ಇದು ಪೆಟ್ರೋಲ್ ವೇರಿಯಂಟ್ ಆಗಿರುತ್ತೆ. ನಿಮಗೆ ಕಂಫರ್ಟ್ ಲೈನ್ ಆಗಿರುತ್ತೆ. ನೋಡಬಹುದು ಕಂಫರ್ಟ್ ಲೈನ್ ಅಲ್ಲಿ ನಿಮಗೆ ಏರ್ ಬ್ಯಾಗ್ ಬರೋದಿಲ್ಲ. AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್ ಅಷ್ಟೇ ಬರುತ್ತೆ. ಟಚ್ ಸ್ಕ್ರೀನ್ ಸಿಸ್ಟಮ್ ಒಂದು ಆಡ್ ಮಾಡಿದ್ದಾರೆ. ಹಾಗೆ ನೋಡಬಹುದು ಮ್ಯಾಗ್ ವೀಲ್ ಎಲ್ಲ ಚೆನ್ನಾಗಿದೆ, ಟೈರ್ ಕಂಡೀಷನ್ ಎಲ್ಲ ಚೆನ್ನಾಗಿದೆ. ಸರ್ ಪ್ರೈಸಿಂಗ್ ಏನ್ ಹೇಳ್ತಿರೋದು? ಸರ್ ಇದು 5 ಹೇಳ್ತಾ ಇದೀವಿ. ಒಂದು 510, 515 ಬಂದ್ರೆ ಕೊಟ್ಬಿಡ್ತೀವಿ. ಸೊ ರೌಂಡ್ ಫಿಗರ್ ಮಾಡ್ಕೊಡ್ತೀರಾ? ಆಗತ್ತಾ? ಹೆಂಗೆ ಬಂದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಡ್ತೀವಿ. ಓಕೆ, 5 ಲಕ್ಷ ಒಂದ್ ಸ್ವಲ್ಪ ಚಿಲ್ಲರೆ 5,10,000 ಮಾಡ್ಕೊಡ್ತೀನಿ ಅಂದ್ರೆ ಬಂದ್ ಮಾತಾಡಿ, ಗಾಡಿ ಟೆಸ್ಟ್ ಡ್ರೈವ್ ಮಾಡ್ಕೊಳ್ಳಿ ಅಂಡ್ ಫೈನಲ್ ಪ್ರೈಸ್ ಮಾಡ್ಕೊಳ್ಳಿ ಅಂತ ಹೇಳ್ಬೋದು. ಸೆಲಿರಿಯೋ ಗಾಡಿ ಬೆಂಗಳೂರು ಪಾಸಿಂಗ್ ಆಗಿರುತ್ತೆ. 08731 ಗಾಡಿ ನಂಬರ್ ನೋಡ್ಬೋದು. ಯಾರು ಬೇಕು ಸ್ಕ್ರೀನ್ ಶಾಟ್ ಹೊಡ್ಕೊಳ್ಳಿ. ಗಾಡಿ ಆಕ್ಚುಲಿ ಸೆಲಿರಿಯೋ ಬಂದ್ಬಿಟ್ಟು ಆಟೋಮೆಟಿಕಲ್ ಸಿಗುತ್ತೆ. ಮೋಸ್ಟ್ ಆಫ್ ದ ಗಾಡಿಗಳು ಜಾಸ್ತಿ ಹೋಗಿ ಬಿಟ್ಟಿರೋದು ಬಿಕಾಸ್ ಸಿಟಿಲಿ ಓಡಾಡೋರಿಗೆ ಕಂಫರ್ಟ್ ಗಾಡಿ ಆಗಿರುತ್ತೆ. ಅಂಡ್ ಇದು ಮ್ಯಾನ್ಯುವಲ್ ಆಗಿರುತ್ತೆ. ಸರ್ ಯಾವ ಮಾಡಲ್ ಇದು? 2015 ಮಾಡಲ್ ಇದು. 15 ಮಾಡಲ್, ಸೆಕೆಂಡ್ ಓನರ್. VXI ಮಾಡಲ್. ಪೆಟ್ರೋಲ್ ವೇರಿಯಂಟ್, ಮಿಡ್ ವೇರಿಯಂಟ್, AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುತ್ತೆ ನಿಮಗೆ. ನೋಡಬಹುದು ಡೆಂಟು ಸ್ಕ್ರಾಚ್ ಎಲ್ಲಿ ಬರೋದಿಲ್ಲ. ಓಡಿರೋದು ಸರ್ ಇದು ಅಪ್ರಾಕ್ಸ್? ಸರ್ ಓಡಿರೋದು ಇದು ಒಂದು 68+ ಹೋಗಿದೆ. 68+. ಪ್ರೈಸಿಂಗ್ ಏನ್ ಹೇಳ್ತಿರೋದು? ಸರ್ 390 ಹೇಳ್ತಾ 375 ಬಂದ್ರೆ ಕೊಟ್ಬಿಡ್ತೀವಿ. 3,75,000. ಓಕೆ, 3,70,000 ಲೋನ್ ಹೋಗೋದ್ರೆ ಒಂದು 3 ಲಕ್ಷದವರೆಗೆ ಆಗ್ಬೋದು. ಸಿವಿಲ್ ಸ್ಕೋರ್ ಚೆನ್ನಾಗಿದ್ರೆ ಆಗುತ್ತೆ. ಮತ್ತೊಂದು ಮೈಲೇಜ್ ಗಾಡಿ ಬೇಕಂತಂದ್ರೆ ನಿಮ್ಗೆ LXI ಆಗಿರುತ್ತೆ. ಆಲ್ಟೋ LXI ಸಿಂಗಲ್ ಓನರ್ ಗಾಡಿ. ಅಂಡ್ ಏನ್ ಸರ್ ಇದು ಏನ್ ಮಾಡಲು? 2009 ಮಾಡಲು ಗಾಡಿ. ನೋಡಬಹುದು ಹುಬ್ಳಿ ಪಾಸಿಂಗ್ ಆಗಿರುತ್ತೆ. ಎಲ್ಲೂ ಡೆಂಟು ಸ್ಕ್ರಾಚ್ ಬರೋದಿಲ್ಲ ನಿಮಗೆ. ಟೈರ್ ಕಂಡೀಷನ್ ಎಲ್ಲ ತೋರಿಸ್ತಿದ್ದೀನಿ. ಹಾಗೆ ಇಂಟೀರಿಯರ್ ಇವಾಗ ಲೆದರ್ ಚೆನ್ನಾಗಿದೆ. ಇಂಟೀರಿಯರ್ ವೆಲ್ ಮೇಂಟೈನ್ ಆಗಿರೋದು. AC, ಪವರ್ ಸ್ಟೇರಿಂಗ್ ಬರುತ್ತೆ ನಿಮ್ಗೆ. ಹಾಗೆ ವೆಲ್ ಮೇಂಟೈನ್ ಆಗಿರೋದು. ಓಡಿರೋದು ಎಷ್ಟಂತ ಹೇಳಿದ್ರೆ? ಓಡಿರೋದು ಒಂದು 70+ ಹೋಗಿದೆ. 70+ ಆಗಿರೋದು. ಸರ್ ಒಂದು ಫೈನಲ್ ಪ್ರೈಸ್ ಬಿಡೋದಾದ್ರೆ? ಸರ್ ಇದು 155 ಬಂದ್ರೆ 1,55,000. 1,55,000 ಅಂತ ಹೇಳ್ತಾರೆ ಫೈನಲ್. ಸೊ ಬಂದ್ರೆ ಮಾತಾಡ್ಕೊಳ್ಳಿ, ಇನ್ನು ಹೆಚ್ಚು ಕಮ್ಮಿ ಆಗುತ್ತೆ. ಬಂದು ಟೆಸ್ಟ್ ಡ್ರೈವ್ ಮಾಡ್ಕೊಳ್ಳಿ. ಹಾಗೆ ನೆಕ್ಸ್ಟ್ ಗಾಡಿ ನೋಡಬಹುದು. i10 ತೋರಿಸಿದೀನಿ, i20 ತೋರಿಸಿದೀನಿ. ಇದು ಗ್ರ್ಯಾಂಡ್ i10 ಆಗಿರುತ್ತೆ. ಟೈರ್ ಕಂಡೀಷನ್ ನೋಡಬಹುದು. ಹಾಗೆ ಡೆಂಟು ಸ್ಕ್ರಾಚ್ ಇಲ್ಲೆಲ್ಲ ಕಾಮನ್. ಒರಿಜಿನಾಲಿಟಿ ಯಾವ ತರ ಇರುತ್ತೆ ಅದೇ ತರ ಇರುತ್ತೆ. ಅಂಡ್ ಯಾವ ಮಾಡಲ್ ಸರ್ ಇದು? ಸರ್ ಇದು 2014 ಮಾಡಲು. 14. ಓನರ್? ಥರ್ಡ್ ಓನರ್ ಆಗಿರುತ್ತೆ. ಗಾಡಿ ನೋಡಬಹುದು. ಅಂಡ್ ಇಂಟೀರಿಯರ್ ನಿಮಗೆ ತೋರಿಸ್ತಿದ್ದೀನಿ. ಗ್ರ್ಯಾಂಡ್ i10 ಆಗಿರೋದ್ರಿಂದ ಎಲ್ಲ ಟಾಪ್ ಎಂಡ್ ಬರುತ್ತೆ. AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್, ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಅಂಡ್ ಕಂಪ್ನಿ ಫಿಟೆಡ್ ಎಲ್ಲ ಸೇಮ್ ಹಾಕಿದ್ರೆ. ಅಡಿಷನಲ್ ಏನೋ ಹಾಕಿಲ್ಲ. ಆಕ್ಚುಲಿ ಓಡಿರೋದು ಸರ್ ಇದು? ಸರ್ ಓಡಿರೋದು ಇದು 65,000 ಅಂತಿದ್ದಾರೆ. ಸೊ ನೋಡಬಹುದು. ಅಂಡ್ ಪ್ರೈಸಿಂಗ್ ಏನ್ ಹೇಳ್ತಿರೋದು ಸರ್? ಸರ್ ಇದು ಫೈನಲ್ 345 ಫೈನಲ್ ಪ್ರೈಸ್. 3,45,000. ಓಕೆ. ಹಾಗೆ ಇನ್ನೊಂದು ಚಿಕ್ಕ ಗಾಡಿ ಹೋಗೋರಿಗೆ ರೇವಾ ಒಂದಿರೋದು. ಅಂಡ್ ಆರಾಮಾಗಿ ಎಲ್ಲ ಬೇಕಾದ್ರೂ ನುಗ್ಗಿಸ್ಬೋದಲ್ಲ ಸರ್ ಇದನ್ನ? ಆರಾಮಾಗಿ ನುಗ್ಗಿಸ್ಬೋದು ಸರ್. ಚಿಕ್ಕಪೇಟೆಗೆ ಹೋದ್ರೆ ಆರಾಮಾಗಿ ನುಗ್ಗಿಸ್ಬೋದು ಅಂತ ಹೋಗ್ಬೋದು. ಆಲ್ಮೋಸ್ಟ್ ಬೆಂಗಳೂರು ಎಲ್ಲ ಸುತ್ತಬಹುದು ಇದೆ. ಆತರ ಇದು ಒಂದ್ಸರ್ತಿ ಚಾರ್ಜ್ ಮಾಡಿದ್ರೆ ಎಷ್ಟು ಹೊಡುತ್ತೆ ಸರ್? 85 to 90. ಓಕೆ. ಯಾವ ಓನರ್ ಸರ್? ಓನರ್ ಬಂದು ಸೆಕೆಂಡ್ ಓನರ್. ಇದು ಮಾಡಲ್ 2010 ಮಾಡಲ್. 4 ಜನ ಕೂಡ್ಬೋದಾ ಸರ್? ಹೆಂಗೆ ಆರಾಮಾಗಿ ಕುತ್ಕೋ ಸರ್. 4 ಜನ. ಹಿಂದ್ಗಡೆ ಚಿಕ್ಕ ಮಕ್ಕಳ ಕುತ್ಕೋಬಹುದು. ಮುಂದ್ಗಡೆ ಆರಾಮಾಗಿ ಕಂಫರ್ಟ್ ಇರುತ್ತೆ. ಹಿಂದ್ಗಡೆ ಸ್ವಲ್ಪ ಕಂಜೆಸ್ಟೆಡ್ ಪ್ಲೇಸ್ ಆಗಿರುತ್ತೆ ಇದು. ಅಂಡ್ ಇಂಟೀರಿಯರ್ ನಿಮ್ಗೆ ತೋರಿಸ್ತಿದ್ದೀನಿ. ಒಂದು ಮ್ಯೂಸಿಕ್ ಸಿಸ್ಟಮ್ ಹಾಕಿದ್ದಾರೆ. ಓಡಿರೋದು ಎಷ್ಟಾಗಿರುತ್ತೆ ಸರ್ ಇದು? ಸರ್ ಓಡಿರೋದು ಆಕ್ಚುಲಿ ಇದು ಒಂದು 40+ ಹೋಗಿದೆ. 40+ ಹೋಗಿರುತ್ತೆ. ಅಂಡ್ ಏನು ಪ್ರೈಸಿಂಗ್ ಹೇಳ್ತಿರೋದು ಸರ್ ಇದು? ಸರ್ ಪ್ರೈಸಿಂಗ್ ಬಂದು ಫೈನಲ್ 1,10,000 ಬಂದ್ರೆ ಕೊಟ್ಬಿಟ್ಟು. 1 ಲಕ್ಷ ಮಾಡಿ ಸರ್. 1,05,000 ಮಾಡಿ ಹೋಗಿ. 1,05,000ನಾ? 1,05,000 ಅಂತ ಹೇಳಿದ್ರೆ ತಗೊಳ್ಳಿ. ಆರಾಮಾಗಿ ಚಿಕ್ಕಪೇಟೆ, ಶಿವಾಜಿನಗರ, ಕಮರ್ಷಿಯಲ್ ಸಿಟಿ ಎಲ್ಲ ಕಡೆ ಓಡಾಡಬಹುದು ಅಂತ ಹೇಳ್ಬೋದು. ಹಾಗೆ ನೆಕ್ಸ್ಟ್ ಗಾಡಿ ಬಂದ್ಬಿಟ್ಟು ಸ್ವಿಫ್ಟ್ ಡಿಸೈರು ಆಪಲ್ ಶೇಪು 41 MC 4729. ಗಾಡಿ ಇಷ್ಟ ಆದ್ರೆ ಸ್ಕ್ರೀನ್ ಶಾಟ್ ಹೊಡ್ಕೊಳ್ಳಿ ಅಂಡ್ ಬಂದು ತೋರಿಸಿ ಇವ್ರಿಗೆ. ಸರ್ ಯಾವ ಮಾಡಲ್ಲ? ಸರ್ 2019 ಇದು. 20ಗೆ 2 ಮಂತ್ಸ್ ಕಮ್ಮಿ. ಓಕೆ, ಅಂದ್ರೆ ಅಕ್ಟೋಬರ್ ಮಂತ್ ಅಲ್ಲಿ ಹೌದು ತಗೊಂಡಿರೋದು. ಗಾಡಿ ನೋಡ್ಬೋದು. ಅಂಡ್ ಟೈರ್ ಕಂಡೀಷನ್ ನಿಮಗೆ ತೋರಿಸ್ತಿದ್ದೀನಿ. ಚೆನ್ನಾಗಿದೆ ಟೈರ್ ಕಂಡೀಷನು. ಇಂಟೀರಿಯರ್ ನಿಮಗೆ ತೋರಿಸೋಕ್ಕಿಂತ ಮುಂಚೆ ಬ್ಯಾಕ್ ಪ್ರೊಫೈಲ್ ನಿಮಗೆ ತೋರಿಸ್ತಿದ್ದೀನಿ. ಡಿಸೈರು ಸರ್ ಪೆಟ್ರೋಲ್ ಡೀಸೆಲ್ ಇದು? ಸರ್ ಇದು ಪೆಟ್ರೋಲ್ ವೇರಿಯಂಟ್. VXI. ಓಕೆ. ಅಂಡ್ ಓಡಿರೋದು ಎಷ್ಟು ಸರ್ ಇದು? 54,000 ನೋಡಿದೆ. 54,000. ಹಾಗೆ ನಿಮಗೆ ಇಂಟೀರಿಯರ್ ತೋರಿಸ್ತಿದ್ದೀನಿ. AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುತ್ತೆ. ಅಂಡ್ ಇಂಟೀರಿಯರ್ ವೆಲ್ ಮೇಂಟೈನ್ ಆಗಿರೋದು. ಯಾರು ಹೊಸ ಶೇಪ್ ಗಾಡಿ ನೋಡೋರಿಗೆ ಡಿಸೈರು ಬೆಸ್ಟ್ ಗಾಡಿ. ಪ್ರೈಸಿಂಗ್ ಏನ್ ಹೇಳ್ತಿದ್ರ ಸರ್? ಇದು 660 ಹೇಳ್ತಾ ಇದೀವಿ. ಫೈನಲ್ 640 ಬಂದ್ರೆ ಬಿಟ್ಬಿಡಿ. 6,40,000. ಓನರ್ ಸರ್? ಸಿಂಗಲ್ ಓನರ್. ಅಂಡ್ 6,40,000 ಫೈನಲ್. ಎಸ್. ಮತ್ತೊಂದು ಮೋಸ್ಟ್ ಡಿಮಾಂಡೆಡ್ ವೆಹಿಕಲ್ ಆಗಿರುತ್ತೆ ಎರ್ಟಿಗಾ ಗಾಡಿಗಳು ನೋಡಬಹುದು. ಇಲ್ಲಿ ಒಂದೇ ಗಾಡಿ ಇರೋದಾ ಸರ್?
ಸರ್ ಎರ್ಟಿಗಾದಲ್ಲಿ ಒಂದೇ ಗಾಡಿ ಇರೋದು, ಹಾ ಒಂದ್ 3-4 ಗಾಡಿ ಎಲ್ಲ ಸೇಲ್ ಆಗಿದಾವೆ, ಒಂದು ಗಾಡಿ ಮಾತ್ರ ಉಳ್ಕೊಂಡಿದೆ. ಓಕೆ, ಅದು ಬೆಂಗಳೂರು ಮೊನ್ನೆ ರಾತ್ರಿ ಬಂದಿರೋ ಗಾಡಿ ಅದು. ಓಕೆ ಸರ್ ಮಾಡ್ಲು ಬಂದು 15 ಸಿಂಗಲ್ ಓನರ್ VDI. ಓಕೆ, VDI ಡೀಸೆಲ್ ವೇರಿಯಂಟ್. ಡೀಸೆಲ್ ವೇರಿಯಂಟ್ ಗಾಡಿ ತುಂಬಾ ಚೆನ್ನಾಗಿದೆ. ಗ್ಲಾಸ್ ಒಂದ್ ಸ್ವಲ್ಪ ಹೋಗಿದೆ, ಗ್ಲಾಸ್ ಒಂದು ಹೋಗಿದೆ ಸರ್, ಮಿಕ್ಕಿದೆಲ್ಲ ಗಾಡಿ ಗುಡ್ ಕಂಡೀಷನ್ ಆಗೈತೆ. ಮೇಲ್ಗಡೆ ಒಂದು ಕ್ಯಾರಿಯರ್ ಹಾಕಿದ್ದಾರೆ, ಹೊಸ ಟ್ರಿಪ್ ಎಲ್ಲ ಹೊಡಿಯಕ್ಕೆ. AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುತ್ತೆ ನಿಮ್ಗೆ. ನೋಡಬಹುದು ಕಂಪ್ನಿ ಫಿಟೆಡ್ ಆಗಿರುತ್ತೆ ಎಲ್ಲ. ಅಂಡ್ ಓಡಿರೋದು ಎಷ್ಟು ಸರ್ ಇದು? ಸರ್ ಇದು ಓಡಿರೋದು ಬಂದು 89, 89, 79 ಓಡಿದೆ ಸರ್. ಪ್ರೈಸಿಂಗ್ ಏನ್ ಹೇಳ್ತಿದ್ದೀರಾ? ಪ್ರೈಸಿಂಗ್ ಬಂದು ಇದು ಫೈನಲ್ ಟು ಫೈನಲ್ 6.5 ಲಕ್ಷ ಕೊಟ್ಬಿಡೋಣ ಸರ್. 6,50,000. ಓಕೆ, ಕಸ್ಟಮರ್ 6.75 ಹೇಳ್ತಾರೆ, ಒಂದು 6.5 ಲಕ್ಷಕ್ಕೆ ಮಾಡಿಕೊಡೋಣ. ಓಕೆ, ಹಾಗೆ ಇನ್ನೊಂದು ಇಕೋ ಸ್ಪೋರ್ಟ್ಸ್ ಇರೋದು ಸರ್, ಟೈಟಾನಿಯಮ್ ಯಾವ್ದು ಸರ್? ಇಕೋ ಸ್ಪೋರ್ಟ್ ಸರ್ 15 ಸಿಂಗಲ್ ಓನರ್ ಗಾಡಿ ಸರ್, ಇದು ಟೈಟಾನಿಯಮ್ ಟಾಪ್ ಅಂಡ್ ಮಾಡಲು. ಓಕೆ, ಹಾಗೆ ನಿಮಗೆ ಏರ್ ಬ್ಯಾಗು, ಮ್ಯಾಗ್ ವೀಲು ಎಲ್ಲ ಬರುತ್ತೆ, ಒಳ್ಳೆ ಸಿಸ್ಟಮ್ ಇದೆ, ಲೆದರ್ ಸೀಟ್ಸ್ ಇದೆ. ಓಡಿರೋದು 89 ಚೇಂಜ್ ಓಡಿದೆ ಸರ್. 89,000 ಅಂತ ಹೇಳ್ತಿದ್ದಾರೆ. ಹಾಗೆ ಏನ್ ಕೆಲವೊಂದು ನಾನು ಹೇಳ್ತೀನಿ, ಯಾಕಂದ್ರೆ ಕಸ್ಟಮರ್ ಪಾರ್ಕಿಂಗ್ ಸೇರಿಗೆ ಬರೋದ್ರಿಂದ ಕಿಲೋಮೀಟರ್ ಒಂದ್ಸರಿ ಕಸ್ಟಮರ್ ಚೆಕ್ ಮಾಡಿಸ್ಕೊಂಡ್ಬಿಡೋದು ಒಳ್ಳೇದು. ಹೌದು, ಬಟ್ ಗಾಡಿ ನೋಡ್ಲಿ ಫಸ್ಟ್, ಗಾಡಿ ನೋಡ್ಲಿ ಸರ್, ಗಾಡಿ ನೋಡ್ಲಿ. ಬೇಕಾದ್ರೆ ಮೆಕ್ಯಾನಿಕ್ ಇದ್ರೆ ಮೆಕ್ಯಾನಿಕ್ ಕರ್ಕೊಂಡ್ ಬಂದ್ರೆ ಮೀಟರ್ ಜಿನಿಯನ್ ಇದೆಯಾ ಇಲ್ವಾ ಅದು ನಮಗೂ ಕನ್ಫರ್ಮ್ ಇರಲ್ಲ. ಬೇಕಾದ್ರೆ ಒಂದ್ಸರಿ ಚೆಕ್ ಮಾಡಿಸ್ಕೋಬಹುದು, ಚೆಕ್ ಮಾಡಿಸ್ಕೊಂಡು ಆಮೇಲೆ ಬೇಕಾದ್ರೆ ವ್ಯಾಪಾರ ಮಾಡ್ಬೋದು. ಓಕೆ, ನಂಬರ್ ಹಾಕಿದ್ದೀನಿ ನಿಮಗೆ. ಈ ಗಾಡಿ ಎಷ್ಟಾದ್ರೆ ಸ್ಕ್ರೀನ್ ಶಾಟ್ ಹೊಡ್ಕೊಳ್ಳಿ, ಗಾಡಿ ಇದು ಬಂದು ತೋರಿಸಿ. ಅಂಡ್ ಗಾಡಿ ನೋಡ್ಬೋದು, ವೆಲ್ ಮೇಂಟೆಡ್ ಆಗಿದೆ. ನಿಮಗೆ 89,000 ಅಂತ ಹೇಳ್ತಾರೆ, ಬಂದು ಒಂದು ಸರ್ತಿ ಚೆಕ್ ಮಾಡ್ಕೊಳ್ಳಿ. ಗಾಡಿ ಇಷ್ಟ ಆದ್ರೆ ಕೂತ್ ಮಾತಾಡಿ. ಸರ್ ಪ್ರೈಸಿಂಗ್ ಏನು ಸರ್? 15 ಮಾಡಲು ಸಿಂಗಲ್ ಓನರ್ ಟೈಟಾನಿಯಂ ಮಾಡಲು ಸರ್, ಇದು ಕೀ ಸ್ಟಾರ್ಟು ಸರ್. ಇದು ಬಂದು ಒಂದು 5,45,000 ರೂಪಾಯಿಗೆ ಆಗುತ್ತೆ. 5,45,000. 5,45,000. 5,45,000 ಅಂತ ಹೇಳ್ತಿದ್ದಾರೆ ಸರ್. ಅದು ಸೇಲ್ ಆಗಿದೆಯಾ ಅವಾಗ? ಸೇಲ್ ಆಗಿದೆ. ಓಕೆ, ಬನ್ನಿ ನೆಕ್ಸ್ಟ್ ಇನ್ನೊಂದು ಇರೋದು ಸ್ವಿಫ್ಟ್ ZDI ಮಾಡಲು, ABS ವರ್ಷನ್ ಬರುತ್ತೆ, ಆಂಟಿ ಬ್ರೇಕಿಂಗ್ ಸಿಸ್ಟಮ್. ಇದು ಬೆಂಗಳೂರು ಪಾಸಿಂಗ್ ಆಗಿರೋದು. ಹೇಳಿ ಸರ್, ಯಾವ ಮಾಡಲು? ಸರ್ ಇದು ಬಂದು 15 ಸಿಂಗಲ್ ಓನರ್ ಗಾಡಿ. ಗಾಡಿ ತುಂಬಾನೇ ಚೆನ್ನಾಗಿದೆ. ಡೀಸೆಲ್ ಟಾಪ್ ಅಂಡ್ ಮಾಡಲು, ಡೀಸೆಲ್ ವೇರಿಯಂಟ್, AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಮ್ಯಾಗ್ ವೀಲ್, ಏರ್ ಬ್ಯಾಗ್ ಎಲ್ಲ ಬರುತ್ತೆ, ABS ಎಲ್ಲ ಬರುತ್ತೆ. ಓಕೆ, ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಓಡಿರೋದು ಸರ್ ಸಿಂಗಲ್ ಓನರ್ ಗಾಡಿ. ಸರ್ ಇದು 60 ಚೇಂಜ್ ಓಡಿದೆ. ಪ್ರೈಸಿಂಗ್ ಏನು ಹೇಳ್ತಿದ್ರಾ ಸರ್? ಇದು ಬಂದು ಫೈನಲ್ ಟು ಫೈನಲ್ ಬಂದು 5,95,000 ರೂಪಾಯಿ ಆಗುತ್ತೆ. 5,95,000. 5,95,000 ಅಂತ ಒಂದು 6,25,000 ಹೇಳ್ತಾ ಇದಾರೆ. ಒಂದು 5,95,000 ಮಾಡ್ತಾರೆ. ಓಕೆ, ಇನ್ನೊಂದು ಸರ್ ಮೈಲೇಜ್ ಗಾಡಿ ಕಮ್ಮಿ ಪ್ರೈಸ್ ನೋಡೋರಿಗೆ ಒಂದು ಆಲ್ಟೋ ಇರೋದು ಸರ್. ಸರ್ ಇದು ಆಲ್ಟೋ 9 ಮಾಡಲು ಸಿಂಗಲ್ ಓನರ್ ಗಾಡಿ. ಇದು ಸಿಂಗಲ್ ಓನರ್. ಇದು ಸಿಂಗಲ್ ಓನರ್ ಗಾಡಿನೇ. ಎಲ್ಲಿ ಸರ್ ಆಲ್ಟೋದಲ್ಲಿ ಬಹಳ ಡಿಮ್ಯಾಂಡ್ ಆದ ವೆಹಿಕಲ್. ಓಡಿರೋದು LXi AC ಪವರ್ ಸ್ಟೇರಿಂಗ್ ಬರುತ್ತೆ. 75,000 ಓಡಿದೆ ಗಾಡಿ. ಏನ್ ಹೇಳ್ತಿದ್ರೆ? ಗಾಡಿ ತುಂಬಾನೇ ಚೆನ್ನಾಗಿದೆ ಸರ್. 1,75,000 ರೂಪಾಯಿ ಆಗುತ್ತೆ. 75,000ಕ್ಕೆ 1,75,000 ಪ್ರೈಸಿಂಗ್. 1,75,000 ರೂಪಾಯಿ ಮಾಡಿಸ್ಕೊಡೋಣ ಸರ್. ಫೈನಲ್ ಪ್ರೈಸ್ 1,70,000 ರೂಪಾಯಿ ಕೊಡ್ಸೋಣ ಸರ್. ಓಕೆ, ಹಾಗೆ ಇನ್ನೊಂದು ಸರ್ i10 ಎರ 10 ಮಾಡಲು ಸೆಕೆಂಡ್ ಓನರ್. ಓಕೆ, 67,000 ಏನೋ ಓಡಿದೆ. ಗಾಡಿ ತುಂಬಾ ಚೆನ್ನಾಗಿದೆ, ಒರಿಜಿನಲ್ ಇದೆ ಗಾಡಿ. ಓಕೆ ಸರ್, ಇದು ಬಂದು 2,50,000 ರೂಪಾಯಿಗೆ ಆಗುತ್ತೆ. 2,50,000 ಅಂತ ಹೇಳ್ತಿದ್ದಾರೆ. ಹಾಗೆ ಸರ್ ನೆಕ್ಸ್ಟ್ ಗಾಡಿ ಸೆಲೆರಿಯೋ ಹೋಗ್ತೀರಾ ಅಥವಾ ಸ್ವಿಫ್ಟ್ ಹೋಗ್ತೀರಾ? ಯಾವ ಗಾಡಿ ಬೇಕು ಆಪ್ಷನ್? ಸರ್ ನಿಮ್ಗೆ ಯಾವ ಗಾಡಿ ಹೇಳ್ತೀರಾ ಆ ಗಾಡಿ ಮಾಡೋಣ. ನೋಡಿ, ಈ ಕಡೆ ಬಂದು ಸೆಲಾರಿಯೋ ಇದೆ, ಈ ಕಡೆ ಬಂದ್ರೆ ಶಿಫ್ಟ್ ಇದೆ. ಶಿಫ್ಟ್ ಅಲ್ಲಿ ಡಿಮ್ಯಾಂಡ್ ವೆಹಿಕಲ್. ಹೌದು, ನಮ್ಮಲ್ಲಿ ಪ್ರೆಸೆಂಟ್ ಇರೋದು ಲೋ ಮಾಡಲ್ ಅಲ್ಲಿ ಇದು ಒಂದೇ ಗಾಡಿ ಇರೋದು. ಏನ್ ಪ್ರೈಸಿಂಗ್ ಕೊಡ್ತಿದೆ ಸರ್? ಇದು ಬಂದು 2,45,000 ರೂಪಾಯಿ ಆಗುತ್ತೆ. 2,45,000 ಮಾಡಲು ಸೆಕೆಂಡ್ ಓನರ್ ಗಾಡಿ. 2009 ಸೆಕೆಂಡ್ ಓನರ್ ಗಾಡಿ. ಗಾಡಿ ತುಂಬಾ ಚೆನ್ನಾಗಿದೆ. ಸರ್ ಓಡಿರೋದು? ಸರ್ ಓಡಿರೋದು 80 ಚೇಂಜ್ ಓಡಿದೆ. VXi ಸರ್? VXi AC ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋ ಬರುತ್ತೆ, ಪೆಟ್ರೋಲ್ ವೇರಿಯಂಟ್. ಸರ್ 2,45,000 ರೂಪಾಯಿಗೆ ಮಾಡಿಸಿ. ಓಕೆ, ಸೆಲೆರಿಯೋ ಆಟೋಮೆಟಿಕ್. ಆಟೋಮೆಟಿಕ್ 15 ಸಿಂಗಲ್ ಓನರ್ ಗಾಡಿ. ಗಾಡಿ ತುಂಬಾ ಚೆನ್ನಾಗಿದೆ. ಧೂಳಲ್ಲಿ ನಿಮ್ಗೆ ಗೊತ್ತಲ್ಲ, ಧೂಳ್ ಕುಂತಿ ತರ ಕಾಣಿಸುತ್ತೆ. ಇದೆಲ್ಲ ಕೊಡ್ಬೇಕಂದ್ರೆ ನಾವೆಲ್ಲ ನೀಟಾಗಿ ವಾಶ್ ಮಾಡಿ ಕೊಡ್ತೀರಾ? ಬೇಕಂದ್ರೆ ನೀವು ಇಲ್ಲೇ ಪಕ್ಕದಲ್ಲೇ ಪೇಂಟ್ ಎಲ್ಲ ಇವರು ಮಾಡ್ಕೊಡ್ತಾರೆ, ಅದನ್ನ ನೀವು ಟಚ್ ಅಪ್ ಕಿಚಪ್ ಇದ್ರೆ ಬೇಕಾದ್ರೆ ಮಾಡಿಸ್ಕೊಡೋಣ. ಹೌದು, ತೊಂದರೆ ಇಲ್ಲ. 15 ಸೆಕೆಂಡ್ ಓನರ್ ಗಾಡಿ ಇದು, ಆಟೋಮೆಟಿಕ್. ಸರ್ ಇದು ಬಂದು 3 ಲಕ್ಷಕ್ಕೆ ಮಾಡ್ಕೊಡೋಣ ಸರ್. 3 lakh ಮಾಡ್ಕೊಡ್ತೀರಾ? ಖಂಡಿತ. ಓಕೆ, ಹಾಗೆ ಬನ್ನಿ ಸರ್ ನೆಕ್ಸ್ಟ್ ಗಾಡಿ ತೋರಿಸೋದಾದ್ರೆ ಸ್ಯಾಂಟ್ರೋಗಳು ಅಕ್ಕಪಕ್ಕದಲ್ಲಿ 2 ನಿಂತಿದೆ. ಫಸ್ಟ್ ಗಾಡಿ ಸ್ಯಾಂಟ್ರೋ ಹೋಗೋಣ. ಯಾವ್ದು? ಸ್ಯಾಂಟ್ರೋಗಳೆಲ್ಲ ನಿನ್ನೆ ಬಂದಿರೋ ಗಾಡಿಗಳೇ ಇವು. ಓಕೆ, ಸ್ಯಾಂಟ್ರೋಗಳು ತಗೊಂಡ್ರು ರೀಸೇಲ್ ವ್ಯಾಲ್ಯೂ ಜಾಸ್ತಿ ಇದೆಯಲ್ಲ ಸರ್ ಇದಕ್ಕೆ? ಹೌದೌದು. ಹೇಳಿ ಸರ್, ಈ ಸ್ಯಾಂಟ್ರೋ ಸರ್ ಇದು 2011 ಮಾಡಲು ಸಿಂಗಲ್ ಓನರ್ ಗಾಡಿ. ಗ್ಲಾಸ್ ಒಂದು ಹೋಗಿದೆ, ಗ್ಲಾಸ್ ಬೇಕಾದ್ರೆ ಹಾಕ್ಸ್ಕೊಡೋಣ. ಓಕೆ, AC ಪವರ್ ಸ್ಟೇರಿಂಗ್, 2 ಪವರ್ ವಿಂಡೋ ಬರುತ್ತೆ. ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಇದು 95 ಏನೋ ಓಡಿದೆ. 90 ಓಡಿದೆ. ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಪ್ರೈಸ್ ಇದು ಬಂದು 2 ಲಕ್ಷ ಕೊಟ್ಬಿಡೋಣ. ಜಾಸ್ತಿ ಆಗ್ಲಿಲ್ವಾ ಸರ್? ಸ್ವಲ್ಪ ಕಮ್ಮಿ. ಸರ್ 11 ಮಾಡಲು ಸಿಂಗಲ್ ಓನರ್ ಗಾಡಿ ಸರ್. AC ಪವರ್ ಸ್ಟೇರಿಂಗ್, 2 ಪವರ್ ವಿಂಡೋ ಬರುತ್ತೆ. ಕಸ್ಟಮರ್ 2,20 ಹೇಳ್ತಾರೆ, 2 ಲಕ್ಷಕ್ಕೆ ಮಾಡಿಸ್ಕೊಡೋಣ. ಕಸ್ಟಮರ್ ವೆಹಿಕಲ್ ಇದು? ಹೌದು. ಓಕೆ, ಇನ್ನೊಂದು ಇರೋದು ಸರ್ ಸ್ಯಾಂಟ್ರೋ? ಸರ್ ಇದು ಬಂದು 2006 ಸೆಕೆಂಡ್ ಓನರ್. ಓಕೆ, ಎಕ್ಸ್ಪೋ ಟಾಪ್ ಅಂಡ್ ಮಾಡಲು.
4 ಪವರ್ ವಿಂಡೋ ಬರುತ್ತೆ. ಇದು ಅಷ್ಟೇ ಗಾಡಿ ತುಂಬಾ ಚೆನ್ನಾಗಿದೆ. ವಾಶ್ಗೆ ಏನು ಮಾಡಿದ್ರೆ ರಾತ್ರಿ ಬಂದಿರೋ ಗಾಡಿ ಇದು. ಪ್ರೈಸಿಂಗ್ ಸರ್ ಇದು ಬಂದು 1.5 ಲಕ್ಷಕ್ಕೆ ಆಗುತ್ತೆ ಸರ್. 1,50,000 1,50,000 ಅಂತ ಫೈನಲ್ ಟು ಫೈನಲ್ 1,50,000 ರೂಪಾಯಿಗೆ ಆಗುತ್ತೆ. ಓಕೆ. ಹಾಗೆ ನೆಕ್ಸ್ಟ್ ಗಾಡಿ ಬರೋದಾದ್ರೆ ಸರ್ i10 ಇರೋದಾ i20 ಸರ್? ಸರ್ ಇದು i20 ಹೇಳಿ. i20 ಡೀಸೆಲ್ ಗಾಡಿ ಮ್ಯಾಗ್ನಾ 11 ಮಾಡಲು ಸೆಕೆಂಡ್ ಓನರ್ ಗಾಡಿ ತುಂಬಾ ಚೆನ್ನಾಗಿದೆ. ಸಣ್ಣ ಪುಟ್ಟ ಸ್ಕ್ರಾಚಸ್ ಕೂಡ ಇಲ್ಲ ಸರ್. ಓಕೆ. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಗಾಡಿ ಇದು. AC ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಎಲ್ಲ ಬರುತ್ತೆ. ಒಳ್ಳೆ ಲೆದರ್ ಸೀಟ್ಸ್ ಇದೆ. ಗಾಡಿ ಬಾಡಿ ಲೈನು ಚೆನ್ನಾಗಿದೆ. ಬಾಡಿ ಲೈನು ಚೆನ್ನಾಗಿದೆ, ಗಾಡಿನೂ ಚೆನ್ನಾಗಿದೆ. ಒಳ್ಳೆ ಮೈಲೇಜ್ ಗಾಡಿ, ಡೀಸೆಲ್ ಗಾಡಿ ಇದು. ಸರ್ ಇದು ಬಂದು 3,20,000 ರೂಪಾಯಿಗೆ ಆಗುತ್ತೆ ಸರ್. 3,25,000 3,25,000 ರೂಪಾಯಿಗೆ ಆಗುತ್ತೆ. 5,000 ಅಂತ ಹೇಳ್ತಿದ್ದಾರೆ. ಕಸ್ಟಮರ್ ತುಂಬಾ ಜನ ಕಾಲ್ ಮಾಡಿ ಜೆನ್ನು ಅಂತಾರೆ. ನೋಡಿ ಸರ್, ಜೆನ್ ಇದೆ 2004 ಮಾರ್ಕ್ಸ್. ಅಲ್ಲ, ಜನ್ನು ಯಾವ ಮಣ್ಣಲ್ಲಿ ಬೇಕಾದ್ರೂ ಓಡಾಡುತ್ತೆ ಅಂತ ಸರ್ ಖಂಡಿತ. ಯಾಕಂದ್ರೆ ಸುಮಾರು ಕಸ್ಟಮರು ಜೆನ್ ಇದೆಯಾ ಅಂತ ಕೇಳ್ತಾರೆ. ನೋಡಿ 2005 ಮಾಡಲು ಸಿಂಗಲ್ ಓನರ್ ಗಾಡಿ ತುಂಬಾ ಚೆನ್ನಾಗಿದೆ. AC ಪವರ್ ಸ್ಟೇರಿಂಗ್ 2 ಪವರ್ ವಿಂಡೋ ಬರುತ್ತೆ. ಗಾಡಿ ಕೂಡ ತುಂಬಾ ಚೆನ್ನಾಗಿದೆ ಸರ್. ಗಾಡಿ LXi ಅಲ್ವಾ ಸರ್? LXi. ಓಕೆ. ಹಾಗೆ ನೋಡ್ಬೋದು, ನಿಮಗೆ ಇಂಟೀರಿಯರ್ ಚೆನ್ನಾಗಿದೆ. ಜನ್ ಯಾರು ಹುಡುಕೋರಿಗೆ ಮಾರ್ಕೆಟಲ್ಲಿ ಸಿಗೋದು ತುಂಬ ಕಷ್ಟನೇ ಜನ್ ಅಂತ ಹೇಳ್ಬೋದು. ಓಡಿರೋದು 96,000 ಆಗಿರುತ್ತೆ ನಿಮಗೆ. ಗಾಡಿ ಮಾತ್ರ 110 ಬರುತ್ತೆ. ಇದು ಮಾರುತಿ 800ಗಿಂತ ಒಂದು ಸ್ವಲ್ಪ ಹೈ ಬರುತ್ತಲ್ವಾ ಸರ್? ಹೌದು. ಡಿಮಾಂಡ್ ಜಾಸ್ತಿ ಇರುತ್ತೆ. ಒಂದು ಪ್ರೈಸ್ ಸರ್ ಇದಕ್ಕೆ? ಸರ್ ಇದು ಬಂದು ಕಸ್ಟಮರ್ ಬಂದು 1,35,000 ಹೇಳ್ತಾರೆ ಸರ್. 1,25,000 ರೂಪಾಯಿ ಮಾಡಿಸ್ಕೊಡೋಣ. 1,25,000. 1,25,000 ಸಿಂಗಲ್ ಓನರ್ ಗಾಡಿ. 2005. ಇದನ್ನ ನೀವು ಸ್ಪೋರ್ಟ್ಸಿ ಲುಕ್ ತರನು ಮಾಡ್ಕೋಬಹುದು, ಮಾಡಿಫೈ ಮಾಡ್ಬಿಟ್ಟು ಯಾವ ತರ ಬೇಕಾದ್ರೆ ಅವ್ರು ಮಾಡ್ಕೋಬಹುದು. ಬಟ್ ಗಾಡಿ ಮಾತ್ರ ತುಂಬಾ ಚೆನ್ನಾಗಿದೆ. ಓಕೆ. ನೆಕ್ಸ್ಟ್ ಗಾಡಿ ಹೋಗೋದಾದ್ರೆ ಇನ್ನೊಂದು ಫೋರ್ಡ್ ಫಿಯೆಸ್ಟಾ ಸರ್. ಡೀಸೆಲ್ ಗಾಡಿ 11-12 ಸೆಕೆಂಡ್ ಓನರ್ ಗಾಡಿ. ಟಾಪ್ ಅಂಡ್ ಮಾಡಲು. AC ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಮ್ಯಾಗ್ ವೀಲ್ ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಒಳ್ಳೆ ಲೆದರ್ ಸೀಟ್ಸ್ ಇದೆ. ಓಡಿರೋದು ಗಾಡಿನೂ ಕೂಡ 69,000 ಓಡಿದೆ ಸರ್. 69,000 ಓಡಿದೆ. ಗಾಡಿನೂ ಅಷ್ಟೇ ಜಿನಿಯನ್ ಆಗಿದೆ ಗಾಡಿ. ಪ್ರೈಸಿಂಗ್ ಸೂಪರ್ ಆಗಿದೆ ಗಾಡಿ. ಒಳ್ಳೆ ಮೈಲೇಜ್ ಗಾಡಿ. 1 ಲಕ್ಷ. ಇದು ಬಂದು 2,45,000 ರೂಪಾಯಿ ಕೊಟ್ಬಿಡೋಣ ಸರ್. 2,45,000 ರೂಪಾಯಿ ಫೈನಲ್ ಟು ಫೈನಲ್ ಅದು. ಓಕೆ. ಈಗ ಇಲ್ಲೆಲ್ಲ ಗಾಡಿ ನಿಂತಿದೆಯಲ್ಲ, ಇವೆಲ್ಲ ಲಕ್ಕಿ ಗಾಡಿ ಅಂತ ಹೇಳ್ಬೋದು. ಯಾಕೆ ಹೇಳಿ ಸರ್? ಹೊಂಗೆ ಮರದ ಕೆಳಗಡೆ ಆರಾಮಾಗಿ ನಿಂತಿದೆಯಲ್ಲ ನೋಡಿ ಸರ್. ಒಳ್ಳೆ ತಣ್ಣಗಿದೆ ಗಾಡಿನೂ. ತಣ್ಣಗಿದಾವ್ ಸರ್. ಹೌದು. ಕಸ್ಟಮರ್ ಬಂದು ಗಾಡಿ ಹತ್ರ ಹಿಂಗ್ ಮುಟ್ಟಿದ್ರು ಕೂಡ ತಣ್ಣಗಿರುತ್ತೆ. ಹೊಂಗೆ ಮರ ನೆರಳು ಆತರ ಇರುತ್ತಲ್ವಾ? ಹೌದೌದು, ಖಂಡಿತ. ನೋಡ್ಬೋದು ಹೊಂಗೆ ಮರ ಯಾವ ತರ ಇದೆ. ಇಲ್ಲ ಇಲ್ಲಿ ಈ ಸೈಡ್ ಅಲ್ಲಿ ನಿಂತಿರೋ ಗಾಡಿಗಳೆಲ್ಲ ಆರಾಮಾಗಿ ಬಂದು ನೀವು ಕೂತ್ಬಿಟ್ಟು, ಇಲ್ಲಿ ಕಟ್ಟೆ ಇದೆ, ಆರಾಮಾಗಿ ಕೂತ್ಬಿಟ್ಟು ನೀವು ಡಿಸ್ಕಷನ್ ಮಾಡ್ಬೋದು ಅಂತ ಹೇಳ್ಬೋದು. ನೆಕ್ಸ್ಟ್ ಕಾರ್ಸ್ ಅಲ್ಲಿ ಆತರ ನೇಚರ್ಗೇನು ಬರ ಇಲ್ಲ ಅಂತ ಹೇಳ್ಬೋದು. ಈಗ ಬೆಂಗಳೂರಲ್ಲಿ ಎಲ್ಲಾ ನೇಚರ್ ಎಲ್ಲ ನಶಿಸ್ ಹೋಗ್ತಿದೆ ಸರ್. ಗಿಡಗಳ ಸಂತತಿನೇ ಕಮ್ಮಿ ಆಗಿದೆ. ಅಂಡ್ ನೀವೊಂದು ಕಾನ್ಸೆಪ್ಟ್ ಮಾಡಿದ್ರಲ್ಲ ಸರ್, ಗಿಡ ಬೆಳೆಸಿ ಕಸ್ಟಮರ್ ನಾವು ಇವಾಲು ಕೊಡ್ತಾ ಇದೀವಿ ಸರ್. ಕೊಡ್ತಿದ್ದೀರಾ? ಕೊಡ್ತಾ ಇದೀವಿ. ಓಕೆ. ಅದು ಕಂಟಿನ್ಯೂ ಇದ್ದೇ ಇರುತ್ತೆ. ಯಾವ ಕಸ್ಟಮರ್ ಒಂದು ಗಾಡಿ ಪರ್ಚೇಸ್ ಮಾಡಿದ್ರೆ ಅವ್ರಿಗೊಂದು ಗಿಡ ಅಂತ ಖಂಡಿತ ಕೊಡ್ತೀವಿ. ಸೂಪರ್ ಸರ್. ಒಳ್ಳೆ ಕಾನ್ಸೆಪ್ಟ್ ಅದು. ಅದನ್ನ ಬಿಡಕ್ ಹೋಗಬೇಡಿ ಅಂತ ಹೇಳ್ತೀವಿ. ಹಾಗೆ ನೆಕ್ಸ್ಟ್ ಗಾಡಿ ಇರೋದು ಸರ್, ಇದು ಬಂದು 2014 ಮಾಡಲು ಸಿಂಗಲ್ ಓನರ್ i10 ಗ್ರ್ಯಾಂಡ್. ಓಕೆ. ಪುಷ್ ಬಟನ್ ಗಾಡಿ ಮಾತ್ರ ಸೂಪರ್ ಆಗಿದೆ. ಸ್ಪೋರ್ಟ್ಸ್ ವೆಹಿಕಲ್. ಓಕೆ. ಹಾಗೆ ನಿಮ್ಗೆ ಟೈರ್ ಕಂಡೀಷನ್ ಚೆನ್ನಾಗಿದೆ. ಓಡಿರೋದು ಸರ್ ಇದು? ಸರ್ ಇದು ಬಂದು ಒಂದು 70 ಚೇಂಜ್ ಓಡಿದೆ ಸರ್. ಪ್ರೈಸಿಂಗ್ ಏನ್ ಹೇಳ್ತಿದೆ? ಗಾಡಿ ತುಂಬಾ ಚೆನ್ನಾಗಿದೆ. ಆಟೋಮೆಟಿಕ್ ಇದು. ಆಟೋಮೆಟಿಕ್ 4,15,000 ರೂಪಾಯಿ ಹೇಳ್ತಾ ಇದಾರೆ ಕಸ್ಟಮರ್. ಸರ್ ಒಂದು 4 ಲಕ್ಷಕ್ಕೆ ಕೊಡ್ಬೋದು ಸರ್. 4 ಲ್ಯಾಕ್ಗೆ ಬಿಡ್ತೀನಿ ಅಂತ ಹೇಳ್ತಾರೆ. ತಗೊಳ್ಳಿ ಸರ್. ನ್ಯಾನೋ ತುಂಬಾ ಜನ ಕಸ್ಟಮರ್ ನ್ಯಾನೋ ಅಂತಾರೆ. ಟ್ವಿಸ್ಟಾ ಯಾವ್ದು ಸರ್ ಇದು? ಸರ್ ಟ್ವಿಸ್ಟ್ ಹೊಸ ಟಾಪ್ ಎಂಡ್ 2015 ಮಾಡಲು ಸಿಂಗಲ್ ಓನರ್ ಗಾಡಿ ತುಂಬಾ ಚೆನ್ನಾಗಿದೆ. ಒಳ್ಳೆ ಮೈಲೇಜ್ ಗಾಡಿ ಇದು. 24 ಆರಾಮಾಗಿ ಬರುತ್ತಲ್ಲ? ಖಂಡಿತ 27 ಗಂಟೆ ಮೈಲೇಜ್ ಬರುತ್ತದೆ ಇದು ಮಾತ್ರ. ಶಿವಾಜಿನಗರ, ಚಿಕ್ಕಪೇಟೆ ಈ ಕಲ್ಲೆಲ್ಲ ಸಂದಿಲೆಲ್ಲ ಓಡಾಡ್ಬೋದು ಸರ್ ಇದು. ಸರ್ ಇದು ಬಂದು ಫೈನಲ್ ಟು ಫೈನಲ್ 1,45,000 ರೂಪಾಯಿ ಕೊಡೋಣ ಸರ್. 1,45,000 ರೂಪಾಯಿ ಬಂದ್ರೆ ಎಷ್ಟಕ್ಕಾಗುತ್ತೆ? 15 ಮಾಡಲು ಸಿಂಗಲ್ ಓನರ್ ಸರ್. ಅಂದ್ರೆ ಬಂದ್ರೆ ಎಲ್ಲಿ ಸರ್ ಬಜಾರಲ್ಲಿ ಕಮ್ಮಿ ಸಿಗುತ್ತೆ ನಿಮಗೆ? ನಿಜ. 1,45,000 ರೂಪಾಯಿ. ಗಾಡಿ ನಂಬರ್ ಸ್ಕ್ರೀನ್ ಶಾಟ್ ಕೊಡಿ, ಬೇಕಂದ್ರೆ ಡೈರೆಕ್ಟ್ ಆಗಿ ಬಂದು. ಕೆಲವರು ನ್ಯಾನೋ ಅಂತಾರೆ. ನೋಡಿ ನ್ಯಾನೋ ಇದೆ ಒಂದು ಗಾಡಿ. ಓಕೆ. ಹಾಗೆ ಸರ್ ಇನ್ನೊಂದು ಗಾಡಿ ಇರೋದು ರಿಡ್ಸ್. ಸರ್ ಇದು ರಿಡ್ಸ್ ಬಂದು 10 ಮಾಡಲು ಶೋರೂಮ್ ಟೇಸ್ಟ್ ಅಲ್ಲಿ ಇದೆ ಗಾಡಿ. ಓನರ್ ಮಾತ್ರ 3 ಓನರ್ ಆಗಿದ್ದಾರೆ. ಗಾಡಿ ಬಂದು 89,000 ಚೇಂಜ್ ಓಡಿದೆ. ಗಾಡಿ ZXi ಟಾಪ್ ಅಂಡ್ ಮಾಡಲು. AC ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಮ್ಯಾಗ್ ವೀಲ್ ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಒಳ್ಳೆ ಲೆದರ್ ಸೀಟ್ಸ್ ಇದೆ ಸರ್. ಇದು ಫೈನಲ್ ಬಂದು ಬಾರ್ಗೇನೇ ಇಲ್ಲ ಸರ್. 2,95,000 ರೂಪಾಯಿ ಆಗುತ್ತೆ. ಇದೇ ಫೈನಲ್ ರೇಟ್ ಅದು. ಓಕೆ. ಹಾಗೆ ನೆಕ್ಸ್ಟ್ ಗಾಡಿ ಇರೋದು ಸರ್ ಒಮಿನಿ. ಹೋಗ್ತೀರಾ ಬಿಸ್ನೆಸ್ ಮಾಡೋರ್ಗೆ? ಕಾರ್ಗೋ ಗಾಡಿ. ಕೆಲವರು ಕಾರ್ಗೋ ಅಂತಾರೆ. ಕಾರ್ಗೋ ಗಾಡಿ ಒಂದಿದೆ 2008 ಮಾಡಲು ಸಿಂಗಲ್ ಓನರ್ ಗಾಡಿ. ಪ್ರೈಸಿಂಗ್ ಹೇಳ್ಬಿಡಿ ಸರ್ ಇದಕ್ಕೆ. ಸರ್
ಇದು ಬರೀ 85,000 ರೂಪಾಯಿ ಕೊಟ್ಬಿಡೋಣ 80,000 ಮಾಡಿ ಸರ್. FC ಇನ್ಶೂರೆನ್ಸ್ ಏನಿಲ್ಲ, 80,000 ರೂಪಾಯಿ ಕೊಡೋಣ ಸರ್. ಓಕೆ. ಹಾಗೆ 75,000 ರೂಪಾಯಿ ಕೊಡೋಣ ಸರ್. ಆಸ್ ಇಟ್ ಈಸ್ ಕಂಡೀಷನ್. FC ಇನ್ಶೂರೆನ್ಸ್ ಎಲ್ಲ ಏನಿಲ್ಲ, 75,000 ರೂಪಾಯಿ ಕೊಡೋಣ ಹೋಗಿ ಸರ್. ಸೂಪರ್. ಹಾಗೆ ನೆಕ್ಸ್ಟ್ ಗಾಡಿ ಇರೋದು ಸರ್ ಇಯಾನೋ. ಮತ್ತೊಂದು ಹೇಳೋಕ್ಕಿಂತ ಮುಂಚೆ ಖರ್ಚು ಏನಾದ್ರು ಇದೆಯಾ ಸರ್ ಇದಕ್ಕೆ? ಅದೇಳಿ ಖರ್ಚು ಮಾಡ್ಬೇಕಾ ಸರ್? ಸಣ್ಣ ಪುಟ್ಟ ಖರ್ಚು ಇದ್ದೇ ಇರ್ತದೆ, ಗೂಡ್ಸ್ ಗಾಡಿ ಸರ್ ಇದು. ಓಕೆ ಆಯ್ತು, ಅದನ್ನ ನಾನು ಸಣ್ಣ ಪುಟ್ಟ ಖರ್ಚು ಇದ್ದೇ ಇರ್ತದೆ. ಎಲ್ಲಿ ಸರ್ ಸಿಗ್ತದೆ? ಹಿಂದ್ಗಡೆ ನೀವು ಯಾವ ತರ ಬಿಸ್ನೆಸ್ ಮಾಡ್ಬೇಕಲ್ಲ ಆ ತರ ಮಾಡಿಫೈ ಏನ್ ಬೇಕಾದ್ರೆ ಹಾಕಿ ಹೊಡಿಬೋದು ಸರ್. ಕ್ಯಾಟ್ರಿಂಗ್ ಮಾಡೋರ್ಗೆ, ಹೌದು, ಈ ತರಕಾರಿ ಮಾರೋರ್ಗೆ, ಮತ್ತೆ ಗೂಡ್ಸ್ ಅದು ಸಪ್ಲೈ ಮಾಡ್ತಾರಲ್ಲ ಅಂತವ್ರಿಗೆ ಇದಾಗುತ್ತೆ, ಆರಾಮಾಗಿ ತಗೊಂಡು. ಮತ್ತೊಂದು ATM ಅಲ್ಲಿ ಕ್ಯಾಶ್ ಇದಕ್ಕೆ ಬರುತ್ತಲ್ಲ ಸರ್, ಅದು ಒಂದು ಬರುತ್ತಲ್ಲ, ಅದಕ್ಕೂ ಒಂದು ಯೂಸ್ ಮಾಡಬಹುದು. ಗೂಡ್ಸ್ ಸಪ್ಲೈ ಮಾಡೋರ್ಗೆ ಯಾವ ರೀತಿ ಬೇಕಾದ್ರೆ ಯೂಸ್ ಮಾಡ್ಕೋಬಹುದು ಸರ್. ಮತ್ತೊಂದು ಗಾಡಿ ಇರೋದು ಸ್ಪೋರ್ಟ್ಸ್ ವೇರಿಯಂಟ್ ಹೇಳಿ ಸರ್. I20 ಇದು 19 ಮಾಡಲು ಸಿಂಗಲ್ ಓನರು, 66,000 ಓಡಿದೆ. ಜಿನಿಯನ್ ಮೀಟ್ರು, ವೇರಿಯಂಟ್ ಬಂದು ಸ್ಪೋರ್ಟ್ಸು. ಗಾಡಿ ತುಂಬ ಚೆನ್ನಾಗಿದೆ ಸರ್, ಒರಿಜಿನಲ್ ಇದೆ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್ಲು ಸರ್. ಇದು ಬಂದು ಒಂದು 6,35,000 ರೂಪಾಯಿ ಕೊಟ್ಬಿಡೋಣ. 6,30,000 35,000 ಖಂಡಿತ. ಹಾಗೆ ನೆಕ್ಸ್ಟ್ ಇನ್ನೊಂದು ಡಿಸೈರ್ ಇರೋದು ಸರ್, VXI ಮಾಡಲ್ ಸರ್. ಇದು ಶಿಫ್ಟ್ ಡಿಸೈರು VXI ಪೆಟ್ರೋಲ್ ವೇರಿಯಂಟು. AC ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋ ಬರುತ್ತೆ. ಇದು ಕೂಡ ಗಾಡಿ ತುಂಬ ಚೆನ್ನಾಗಿದೆ. ಮಾಡಲು ಬಂದು 15 ಸಿಂಗಲ್ ಓನರ್ ಗಾಡಿ ಸರ್. ಇದು ಬಂದು 4,70,000 ರೂಪಾಯಿಗೆ ಆಗುತ್ತೆ. 4,70,000 4,70,000 ರೂಪಾಯಿಗೆ ಆಗುತ್ತೆ. ಓಕೆ. I20 ಇರೋದು ಸರ್ ಇದು ಬಂದು ಆಸ್ತಾ 10 ಮಾಡಲು ಸೆಕೆಂಡ್ ಓನರ್. ಓಕೆ. ಇದು ಕೂಡ ಗಾಡಿ ತುಂಬಾ ಚೆನ್ನಾಗಿದೆ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ಒರಿಜಿನಲ್ ಪೇಂಟ್ ಅಲ್ಲಿ ಇದೆ. ಓಡಿದೆ ಸರ್, ಒಂದು 80 ಚಿಲ್ಲರೆ ಓಡಿದೆ, 81,000 ಓಡಿದೆ. ಓಕೆ. ಪ್ರೈಸಿಂಗ್ ಬಂದು ಒಂದು 3 ಲಕ್ಷ ಕೊಟ್ಬಿಡೋಣ. 3 ಲಕ್ಷ 3 ಲ್ಯಾಕ್ ಮಾಡ್ಕೊಡ್ತೀರಾ? ನೆಕ್ಸ್ಟ್ ಇನ್ನೊಂದು ಇರೋದು ಸರ್ ಸೆಲೆರಿಯೋ 14 ಮಾಡಲು ಸೆಕೆಂಡ್ ಓನರ್, ಆಟೋಮೆಟಿಕ್. 14 ಮಾಡಲು ಸೆಕೆಂಡ್ ಓನರ್, ಆಟೋಮೆಟಿಕ್. ಇದು ಕೂಡ ಗಾಡಿ ತುಂಬಾ ಚೆನ್ನಾಗಿದೆ. VXI, AC ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋ ಬರುತ್ತೆ. ಈ ಲೇಡೀಸ್ಗೆಲ್ಲ ಓಡಿಸೋಕೆ ತುಂಬಾ ಈಸಿ ಆಗುತ್ತೆ ಸರ್. ಇದು ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಇದು ಬಂದು 3.5 ಲಕ್ಷಕ್ಕೆ ಆಗುತ್ತೆ. 3,50,000 3,50,000 ರೂಪಾಯಿಗೆ ಆಗುತ್ತೆ. 3,50,000 ಅಂತ ಹೇಳ್ತಾರೆ. ಇನ್ನೊಂದು ಸ್ಯಾಂಟ್ರೋ ನಿಂತಿದೆ ನೋಡ್ಬೋದು. ಬೇಡ, ಆಗಿದೆ, ಸೇಲ್ ಆಗಿದೆ. ಓಮಿನಿ ನೋಡಿ ಸರ್, ಓಮಿನಿ ಕೂಡ ಡಿಮ್ಯಾಂಡ್ ವೆಹಿಕಲ್ ಹೇಳಿ ಸರ್. ಇದು ಬಂದು 2016 ಮಾಡಲು ಸಿಂಗಲ್ ಓನರ್ ಗಾಡಿ, 5 ಸೀಟರ್ ವೆಹಿಕಲ್ಲು. ಗಾಡಿ ತುಂಬ ಚೆನ್ನಾಗಿದೆ. ಕೆಲವರು ಓಮಿನಿ ಅಂತ ಬರ್ತಾರೆ ನೋಡಿ ಸರ್. 2 ಓಮಿನಿ ಇದೆ ನಮ್ಮಲ್ಲಿ ಪ್ರೆಸೆಂಟ್. 3 ಓಮಿನಿ ಇದೆ ಸರ್. ಮನಿ ಸರ್ 2,65,000 ರೂಪಾಯಿ ಕೊಟ್ಬಿಡೋಣ ಸರ್. 2,65,000 2,65,000 ಅಂತ ಹೇಳ್ತಿದ್ದಾರೆ. ಹಾಗೆ ನೆಕ್ಸ್ಟ್ ಗಾಡಿ ಇರೋದು ವಿಟಿ ಹುಂಡಾಯಿ i10 ಇರೋದು ಸರ್. ಮತ್ತೊಂದು ಇಯಾನ್ ಮಾಡ್ಬಿಡಿ ಸರ್. ಇಯಾನ್ ಹೇಳಿ ಹಂಗಂದ್ರೆ ಹೇಳಿ ಸರ್. ಇದು ಬಂದು 17 ಮ್ಯಾನುಫ್ಯಾಕ್ಚರಿಂಗ್, 18 ರಿಜಿಸ್ಟ್ರೇಷನ್, ಸಿಂಗಲ್ ಓನರ್ ಗಾಡಿ. ಓಡಿರೋ ಜಿನಿಯನ್ ಮೀಟರ್ ಬರೀ 30,000 ಓಡಿದೆ ಸರ್. ಬರೀ 30,000 ಓಡಿದೆ. ಗಾಡಿ ತುಂಬಾ ಚೆನ್ನಾಗಿದೆ. ಪ್ರೈಸಿಂಗ್ ಎಷ್ಟು ಹೇಳ್ತಿದ್ದೀರಾ ಸರ್? ಪ್ರೈಸಿಂಗ್ ಬರೀ 3 ಲಕ್ಷ ಕೊಡೋಣ ಸರ್. 3 ಲಕ್ಷ ನಿಮ್ ಚಾನಲ್ ಕಡೆಯಿಂದ ಬಂದ್ರೆ 2,95,000 ರೂಪಾಯಿ ಕೊಡೋಣ ಹೋಗಿ. 2,95,000ಕ್ಕೆ ಬರೀ 30,000 ಓಡಿರೋ ಗಾಡಿ. 30,000 ಓಡಿರೋ ಗಾಡಿ. ಹಾಗೆ ಬನ್ನಿ ಸರ್, ಇನ್ನೊಂದು ಒಮಿನಿ ಇರೋದು ಸರ್. ಇದು 17-18. ಓಕೆ. 17-18 ಇದು ಕೂಡ ಸಿಂಗಲ್ ಓನರ್ ಗಾಡಿ, 8 ಸೀಟರ್ ವೆಹಿಕಲ್. 8 ಸೀಟರ್ ವೆಹಿಕಲ್ ಸರ್. ಇದು ಫೈನಲ್ ಟು ಫೈನಲ್ ಬಂದು ನೋ ಬಾರ್ಗೇನ್ 3,30,000 ರೂಪಾಯಿಗೆ ಆಗುತ್ತೆ. 3,30,000 3,30,000 ಅಂತ ಹೇಳ್ತಾರೆ ಸರ್. ETS ಕೇಳೋರಿಗೆ ನಮ್ಮಲ್ಲಿ ಗಾಡಿನೇ ಇಲ್ಲ. ETS ಅಲ್ಲಿ ಒಂದೇ ಒಂದು ಗಾಡಿ ಇದೆ. ಗಾಡಿ ಮಾತ್ರ ಡೀಸೆಲ್ ಗಾಡಿ, ತುಂಬಾ ಚೆನ್ನಾಗಿದೆ ಗಾಡಿ. ಒಳ್ಳೆ ಮೈಲೇಜ್ ಗಾಡಿ, 24-25 ಮೈಲೇಜ್ ಬರುತ್ತೆ. ಸಡನ್ ವೆಹಿಕಲ್ಲು ಸರ್. ಇದು ಬಂದು 14 ಮಾಡಲು 12 ಮಾಡಲು ಸೆಕೆಂಡ್ ಓನರ್ ಗಾಡಿ ಸರ್. ಪ್ರೈಸಿಂಗ್ ಬಂದು ಒಂದು 3,90,000 ರೂಪಾಯಿ ಕೊಟ್ಬಿಡೋಣ. 3,90,000 ನಿಮ್ ಚಾನಲ್ ಕಡೆಯಿಂದ ಬಂದ್ರೆ ಇನ್ನೊಂದು 5,000 ಕಮ್ಮಿ ಮಾಡೋಣ ಸರ್. 3,85,000 ಅಂತ ಹೇಳ್ತಾರೆ. ಮತ್ತೊಂದಿರೋದು ವ್ಯಾಗನರ್ VXI ಮಾಡಲ್ ಅಲ್ವಾ ಸರ್? ಸರ್ ಇದು VXI. ಓಕೆ. AC ಪವರ್ ಸ್ಟೇರಿಂಗ್, 2 ಪವರ್ ವಿಂಡೋ ಬರುತ್ತೆ. ಮಾಡ್ಲಿಕ್ಕೆ ಕೇಳಿದ್ರೆ ನೀವು ನೋಡಕ್ ತುಂಬಾ ಚೆನ್ನಾಗಿದೆ. ಮಾಡ್ಲು ಬಂದು 2004 ಮಾಡ್ಲು. 2004 ಮಾಡ್ಲು. ಓನರ್ ಮಾತ್ರ 3 ಓನರ್ ಆಗಿದ್ದಾರೆ. ಗಾಡಿ ತುಂಬಾ ಓಡಿರೋದು ಒಂದು 95 ಓಡಿದೆ ಸರ್. 95,000 ಓಡಿರೋ ಗಾಡಿಗೆ ಓಡಿದೆ. ಗಾಡಿ ತುಂಬಾ ಚೆನ್ನಾಗಿದೆ. ಪ್ರೈಸಿಂಗ್ ಏನ್ ಹೇಳ್ತಿದ್ರ ಸರ್? ಇದು ಬಂದು ಒಂದು 95,000 ರೂಪಾಯಿ ಕೊಟ್ಬಿಡೋಣ ಸರ್. 95,000 ಬರೀ 95,000. 195 ಅಲ್ಲ, ಬರೀ 95,000 ರೂಪಾಯಿ ಕೊಡೋಣ. 95,000 ಓಡಿದೆ ಅಂತ 95,000 ಕೊಡ್ತಿದ್ದೆ. 95,000 ರೂಪಾಯಿ ಕೊಟ್ಬಿಡೋಣ. ಓಕೆ. ಹಾಗೆ ಇನ್ನೊಂದು ಫಿಗೋ ಇರೋದು ಸರ್, ಫೋರ್ಡ್ ಫಿಗೋ ಸರ್. ಇದು I20 ತಗೊಳ್ತೀರಾ? ಓಕೆ. ಎಸ್. ನೆಕ್ಸ್ಟ್ I20 ಸರ್. ಇದು I20 I20 ಸ್ಪೋರ್ಟ್ಸ್ ವೆಹಿಕಲ್, 2011 ಮಾಡಲು ಸಿಂಗಲ್ ಓನರ್. AC ಪವರ್ ಸ್ಟೇರಿಂಗ್, 4 ಪವರ್ ಮ್ಯಾಗ್ವಿಲ್ ಎಲ್ಲ ಇದೆ. ಗಾಡಿ ತುಂಬಾ ಚೆನ್ನಾಗಿದೆ. ಔಟ್ಲುಕ್ ಸ್ವಲ್ಪ ಕೆಲಸ
ಇದು ಬಂದು 61,000 ಓಡಿದೆ. 61,000. 61,000 ಓಡಿದೆ. ಔಟ್ಲುಕ್ ಸ್ವಲ್ಪ ಕೆಲಸ. ಪ್ರೈಸಿಂಗ್ ಹೇಳಿ ಸರ್. ಪ್ರೈಸಿಂಗ್ ಆಸ್ ಇಟ್ ಈಸ್ ಕಂಡೀಷನಲ್ಲಿ 2,40,000 ರೂಪಾಯಿ ಕೊಡ್ತೀವಿ. 2,40,000. ಓಕೆ, 2,40,000 ಅಂತ ಹೇಳ್ತಿದ್ದಾರೆ. ಹಾಗೆ ನೆಕ್ಸ್ಟ್ ಗಾಡಿ ಇರೋದು ಸರ್ I20 ಡೀಸೆಲ್ ಗಾಡಿ. ಹಾಂ, ಮ್ಯಾಗ್ನಾ ಗಾಡಿ ತುಂಬ ಚೆನ್ನಾಗಿದೆ. ಓಕೆ, ಒರಿಜಿನಲ್ ಪೇಂಟಲ್ಲಿದೆ. ಸಣ್ಣ ಪುಟ್ಟ ಸ್ಕ್ರಾಚಸ್ ಇದೆ ಬಿಟ್ಟರೆ ಗಾಡಿ ತುಂಬ ಚೆನ್ನಾಗಿದೆ. ಮಾಡಲು ಬಂದು 14 ಮಾಡಲು. ಓನರ್ ಮಾತ್ರ 4 ಓನರ್ ಆಗಿದ್ದಾರೆ ಸರ್. 4 ಓನರ್ ಆಗಿದ್ದಾರೆ. 3,25,000 ರೂಪಾಯಿ ಕೊಟ್ಬಿಡೋಣ. ಒಂದು ಫೈನಲ್ ಮಾಡಿ 3,20,000 ರೂಪಾಯಿ ಕೊಡೋಣ ಹೋಗಿ ಸರ್. 3,20,000. ರಿಡ್ಸ್ ಗಾಡಿ ನೋಡ್ಬೋದು ಸರ್. ಇದನ್ನೇನಕ್ಕೆ ಹಿಂದೆ ಹಾಕಿದ್ದಾರೆ? ಸಖತ್ತಾಗಿರೋ ಗಾಡಿ, ಇವಾಗ ವಾಶಾಗಿ ಬಂದಿದೆ ಅನ್ಕೋತೀನಿ ಸರ್. ಏನಿಲ್ಲ, ಇದು ನೆನ್ನೆ ಬಂದಿರೋ ಗಾಡಿ. ಮುಂದ್ಗಡೆ ಜಾಗ ಇಲ್ಲವಲ್ಲ, ನಿಮ್ಗೆ ಗೊತ್ತಲ್ಲ. ಗೊತ್ತು. ಹಂಗಾಗಿ ಇಲ್ಲಿ ಹಿಂದೆ ಹಾಕಿದೀವಿ ಸರ್. ಇದು ಬಂದು ಯೆಲ್ಲೋ ಟು ವೈಟ್, ಯೆಲ್ಲೋ ಬೋರ್ಡ್ ಇಂದ ವೈಟ್ ಬೋರ್ಡ್ ಆಗಿರೋದು. ಓಕೆ, 1 ಚಿಲ್ಲರೆ ಓಡಿದೆ ಗಾಡಿ. ಕಿಲೋಮೀಟ್ರ್ ನಾನು ಹೇಳಿದ್ನಲ್ಲ ಅವಾಗಲೇ, ಫಸ್ಟೇ ಹೇಳ್ಬಿಟ್ಟಿರ್ತೀನಿ ನಾನು. ಕೆಲವೊಂದು ಜಿನಿಯನ್ ಇರೋದನ್ನ ಜಿನಿಯನ್ ಇದೆ ಅಂತ ಹೇಳ್ತೀವಿ, ಇಲ್ಲದೇ ಇರೋವನ್ನ ಒಂದ್ಸರಿ ಚೆಕ್ ಮಾಡಿಸ್ಕೋಬಹುದು. ಗಾಡಿ ನೋಡ್ಬೋದು, ಸಖತ್ತಾಗಿದೆ ಗಾಡಿ. ಎಲ್ಲೂ ಡೆಂಟು ಸ್ಕ್ರಾಚ್ ಬರೋದಿಲ್ಲ. ನಿಮಗೆ ಫ್ರಂಟ್ ಪ್ರೊಫೈಲ್ ತೋರಿಸ್ತಿದ್ದೀನಿ. ಈ ಗಾಡಿದು LD ಆಗಿರುತ್ತೆ. ಇದು ಬೇಸಿಕ್ ಡೀಸೆಲ್ ವೇರಿಯಂಟು ಅಂಡ್ 06 ಪಾಸಿಂಗ್ ಆಗಿರುತ್ತೆ. ತುಮಕೂರು ಅಲ್ವಾ ಸರ್ ಇದು? ಹೌದೌದು ಸರ್. ಪ್ರೈಸಿಂಗ್ ಏನು ಹೇಳ್ತಿದ್ದೀರಾ ಸರ್? ಇದು ಬಂದು ಮಾಡಲು 15-16 ಸಿಂಗಲ್ ಓನರ್ ಗಾಡಿ. ಓಕೆ, 1 ಲಕ್ಷ ಚಿಲ್ಲರೆ ಗಾಡಿ ಓಡಿದೆ ಸರ್. ಇದು ಬಂದು ಒಂದು 3,05,000 ರೂಪಾಯಿಗೆ ಆಗುತ್ತೆ. 3 ಲಕ್ಷ ಮಾಡಿ. ಮಾಡೋಣ ತಗೊಳ್ಳಿ ಸರ್. 3 ಲ್ಯಾಕ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಕಸ್ಟಮರ್ ಬಂದ್ರೆ ನಿಮ್ಮ ಕಡೆಯಿಂದ ಯಾರನ್ನ ಬರಲಿ 3 ಲಕ್ಷಕ್ಕೆ ಮಾಡ್ಕೊಂಡು ಹೋಗಿ ಸರ್. ಸೂಪರ್. ಹಾಗೆ ನೆಕ್ಸ್ಟ್ ಫೈನಲ್ ಸರ್, ಅದು ಫೈನಲ್, ನೋ ಬಾರ್ಗೇನ್. ಸರ್ ನೆಕ್ಸ್ಟ್ ಕ್ವಿಡ್ ಇರೋದು ಸರ್? ಸರ್ ಇದು ಬಂದು 15 ಮಾಡಲು ಸಿಂಗಲ್ ಓನರು. 64 ಪಾಸಿಂಗ್. ಯಾವ ಊರು ಸರ್? 64 ಎಲ್ಲಿ ಬರುತ್ತೆ ಅಂತ ಗೊತ್ತಿಲ್ಲ. ಕೆಳಗಡೆ ಕಮೆಂಟ್ ಇರುತ್ತೆ. ನೀವು 64 ಪಾಸಿಂಗ್ ಯಾವ್ದಂತ ನಮ್ಗೆ ತಿಳಿಸ್ಕೊಡಿ. ಕಮೆಂಟ್ ಬಾಕ್ಸ್ ಓಪನ್ ಇರುತ್ತೆ. ನನಗೂ ಗೊತ್ತಿಲ್ಲ 64 ಯಾವ್ದು ಪಾಸಿಂಗ್. ಸರ್ ಎಷ್ಟು ಓಡಿದೆ ಗಾಡಿ ಇದು? ಸರ್ 88 ಓಡಿದೆ. ಗಾಡಿ ತುಂಬಾ ಚೆನ್ನಾಗಿದೆ. ಒರಿಜಿನಲ್ ಪೇಂಟ್ ಅಲ್ಲಿ ಇದೆ. ಓಕೆ, ಸಣ್ಣ ಪುಟ್ಟ ಬ್ರಷ್ ಟಚ್ ಅಪ್ ಕೂಡ ಆಗಿಲ್ಲ ಗಾಡಿ. ಟೈರ್ ಕಂಡೀಷನ್ ನೋಡಬಹುದು. ಸಿಂಗಲ್ ಓನರ್ ಗಾಡಿ, ಬ್ರ್ಯಾಂಡ್ ನ್ಯೂ ಟೈರ್. ಬ್ಯಾಕ್ ಅಂತೂ ಬ್ರ್ಯಾಂಡ್ ನ್ಯೂ ಟೈರ್. ಬಟನ್ಸ್ ಎಲ್ಲ ಸಖತ್ತಾಗಿದೆ. ಇನ್ನು ನೀವು ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ. ಗಾಡಿ ತಗೊಳ್ಳೋದು ಓಡಿಸೋದಷ್ಟೇ. ಅಂಡ್ ಟಚ್ ಸ್ಕ್ರೀನ್ ಸಿಸ್ಟಮ್ ಎಲ್ಲ ಬರುತ್ತೆ ನಿಮ್ಗೆ. ಇದರಲ್ಲಿ ಹಿಂದ್ಗಡೆ ನಿಲ್ಸಿದ್ರೆ ಅಂದ್ರೆ ಸ್ವಲ್ಪ ಡಸ್ಟ್ ಆಗಿದೆ, ಅದನ್ನ ವಾಶ್ ಮಾಡ್ಕೊಡ್ತಾರೆ. ಕೊಡ್ಬೇಕಂದ್ರೆ ಎಲ್ಲ ವಾಶ್ ಮಾಡ್ಕೊಡೋಣ ಸರ್. ಪ್ರೈಸಿಂಗ್ ಬ್ರ್ಯಾಂಡ್ ನ್ಯೂ ಟೈರ್ ಇದೆ. ಗಾಡಿ ತುಂಬಾ ಚೆನ್ನಾಗಿದೆ. ಪ್ರೈಸಿಂಗ್ ಸರ್ ಇದು ಬಂದು 2,70,000 ರೂಪಾಯಿಗೆ ಆಗುತ್ತೆ ಸರ್. 2,70,000. 2,70,000. ಫೈನಲ್ ಪ್ರೈಸ್ ಹೇಳ್ಬಿಡಿ. 64 ಇಲ್ಲ ಸರ್, ಗಾಡಿ ಗುಡ್ ಕಂಡೀಷನ್ ಆಗೈತೆ. ಅದಕ್ಕೆ ಆ ರೇಟಲ್ಲಿ ಇದ್ದೇ ಇದೆ. ಯಾಕಂದ್ರೆ ಸಿಂಗಲ್ ಓನರ್ ಗಾಡಿ. ಸಿಂಗಲ್ ಓನರು ಗಾಡಿ ತುಂಬಾ ಚೆನ್ನಾಗಿದೆ. ಒಳ್ಳೆ ಮೈಲೇಜ್ ಗಾಡಿ. ನಿಮ್ಗೆ 2 ಗಾಡಿ ನಿಂತಿದೆ. ವೈಟ್ ಬೇಕಾ ವೈಟ್, ರೆಡ್ ಬೇಕಾ ರೆಡ್. ಮೇಲ್ಗಡೆ ಕ್ಯಾರಿಯರ್ ಹಾಕಿದ್ದಾರೆ. ಆರಾಮಾಗಿ ಟ್ರಿಪ್ ಹೊಡಿಬಹುದು ರೆಡ್ ಗಾಡಿ ತಗೊಂಡ್ರೆ. ಸರ್ ಯಾವ್ದು ಮಾಡಲು ಸರ್? ಇದು ಬಂದು 2012 ಮಾಡಲು ಸಿಂಗಲ್ ಓನರು. ವೇರಿಯಂಟ್ AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಮಾತ್ರ ಬರುತ್ತೆ. ಗಾಡಿ ಮಾತ್ರ ತುಂಬಾ ಚೆನ್ನಾಗಿದೆ. ಓಕೆ, ತುಂಬಾ ಚೆನ್ನಾಗಿದೆ ಸರ್. ಇದು ಬಂದು 2,55,000 ರೂಪಾಯಿ ಕೊಟ್ಬಿಡೋಣ. ಓಕೆ, 2.5 ಲಕ್ಷ ಕೊಟ್ಬಿಡೋಣ ಸರ್. 2,50,000 ರೂಪಾಯಿ ಕೊಟ್ಬಿಡೋಣ. ಸಿಟಿ ಲೋಡ್ ವೈಟ್ ಕಲರ್ ಒಂದಿರೋದು ಆಟೋಮೆಟಿಕ್ ಸರ್. ಇದು ಆಟೋಮೆಟಿಕ್ 15 ಮಾಡಲು ಸಿಂಗಲ್ ಓನರ್ ಗಾಡಿ ಸರ್. ಓಕೆ, ಪ್ರೈಸಿಂಗ್ ಚೀಪ್ ಆಗಿ ಕೊಡ್ತೀವಿ ಸರ್. ಸ್ವಲ್ಪ ಸಣ್ಣ ಪುಟ್ಟ ಕೆಲಸ. ಸಣ್ಣ ಪುಟ್ಟ ಅಂತಂದ್ರೆ ಔಟ್ಲುಕ್ ಕೆಲಸ ಇದೆ ಅಷ್ಟೇ. ಅದು ಬಿಟ್ರೆ ಬೇರೆ ಇನ್ನೇನಿಲ್ಲ. ಬಜಾರಲ್ಲಿ ಇದು 3.5 ಲಕ್ಷ ನಾವೇ ರೆಡಿ ಮಾಡಿಸಿ ಮಾತ್ರ 3.5 ಲಕ್ಷ ಹೇಳ್ತೀವಿ ಸರ್. ಇವಾಗ ಆಸ್ ಇಟ್ ಇಸ್ ಕಂಡೀಷನ್ 3 ಲಕ್ಷ ಕೊಡೋಣ. 3 ಲಕ್ಷಕ್ಕೆ 2.95 ಕೊಟ್ಬಿಡೋಣ ಸರ್. 2,95,000 ರೂಪಾಯಿ ಕೊಟ್ಬಿಡೋಣ ಸರ್. ಇದು SX4 ಡೀಸೆಲ್ ವೇರಿಯಂಟ್. ಓಕೆ, VDI ಗಾಡಿ ತುಂಬಾ ಚೆನ್ನಾಗಿದೆ. ಒಳ್ಳೆ ಮೈಲೇಜ್ ಗಾಡಿ. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಮ್ಯಾಗ್ ವೀಲ್ ಎಲ್ಲ ಬರುತ್ತೆ ಸರ್. ಇದು ಬಂದು 3 ಲಕ್ಷಕ್ಕೆ ಆಗುತ್ತೆ ಸರ್. 3 ಲಕ್ಷಕ್ಕೆ ಅಂತ ಹೇಳ್ತಾರೆ. ಡೀಸೆಲ್ ವೇರಿಯಂಟ್ SX4 ಸಿಗ್ತಿರೋದು. ಸರ್ ಆರಾಮಾಗಿ ಕಣ್ಣು ಮುಚ್ಕೊಂಡು ತಗೊಂಡೋಗ್ಬೋದು ಸರ್. ಸಿಂಗಲ್ ಓನರ್ ಗಾಡಿ. ಅದು ಡೀಸೆಲ್ ವೇರಿಯಂಟ್ ಆಗಿದೆ. ಡೀಸೆಲ್ ವೇರಿಯಂಟ್ ಆರಾಮಾಗಿ ತಗೊಂಡೋಗ್ಬೋದು. ನೆಕ್ಸ್ಟ್ ಇನ್ನೊಂದು ಇನೋವಾ ಇರೋದು ಸರ್. ಇನೋವಾ 12 ಮಾಡಲು ಸೆಕೆಂಡ್ ಓನರು. 12 ಮಾಡಲು ಸೆಕೆಂಡ್ ಓನರು. G ವರ್ಷನ್. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಒಂದು ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ. ಓಡಿರೋದು ರೂಫ್ AC ಬರುತ್ತೆ ಸರ್. ಇದು 1 ಲಕ್ಷದ ಮೇಲೆ ಓಡಿದೆ ಸರ್. ಪ್ರೈಸಿಂಗ್ 1 ಲಕ್ಷದ ಮೇಲೆ ಓಡಿದೆ. ಇದನ್ನ ಸ್ವಲ್ಪ ಸಣ್ಣ ಪುಟ್ಟ ಕೆಲಸ ಇದೆಲ್ಲ ರೆಡಿ ಮಾಡಿಸ್ಕೊಡ್ತಾರೆ. ಓಕೆ, ರೆಡಿ ಮಾಡಿಸಿದ್ರೆ 8 ಲಕ್ಷ ಆಗುತ್ತೆ. ಆಸ್ ಇಟ್ ಈಸ್ ಕಂಡೀಷನ್ ಅಲ್ಲಿ 7,75,000 ರೂಪಾಯಿಗೆ ಆಗುತ್ತೆ. 7,75,000 ಅಂತ ಹೇಳ್ತಿದ್ದಾರೆ. ಹಾಗೆ ಹೋಂಡಾ ಸಿಟಿ ಇರೋದು ಸರ್. ಸರ್ ಇದು 2006 ಮಾಡಲು ಸಿಂಗಲ್ ಓನರ್ ಗಾಡಿ. ಇದು ಸಿಂಗಲ್ ಓನರ್ ಗಾಡಿ. ಪೆಟ್ರೋಲ್ ವೇರಿಯಂಟ್. ಗಾಡಿ ತುಂಬಾ ಚೆನ್ನಾಗಿದೆ. ಸಿಂಗಲ್ ಓನರ್ ಗಾಡಿ ಅಂದ್ರೆ ನಿಮ್ಗೆ ಗೊತ್ತಲ್ಲ, ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿರ್ತಾರೆ. ಒಂದು 70 ಚಿಲ್ಲರೆ ಕಿಲೋಮೀಟರ್ ಓಡಿದೆ. ಪ್ರೈಸಿಂಗ್ ಸರ್? ಪ್ರೈಸಿಂಗ್ ಬಂದು ಇದು 1,45,000 ರೂಪಾಯಿ ಕೊಟ್ಬಿಡೋಣ. 1,45,000. 1,45,000 ರೂಪಾಯಿ. ಹೋಂಡಾ ಸಿಟಿ ಸಿಂಗಲ್ ಫೈನಲ್ ಟು ಫೈನಲ್ ರೇಟ್ ಸರ್. 1,45,000. ಡಾಟ್ಸನ್ ರೆಡಿಗೋ ಸರ್? ಡಾಟ್ಸನ್ ರೆಡಿಗೋ ಸರ್ ಇದು 17-18. ಓಕೆ, 17-18 ಸೆಕೆಂಡ್ ಓನರು. 44,000 ಓಡಿದೆ ಸರ್. ಇದು ಬಂದು 1-2 ಲಕ್ಷ ಕೊಟ್ಬಿಡೋದು. 2 ಲ್ಯಾಕ್ ಅಂತ ಹೇಳ್ತಿದ್ದಾರೆ. ಬಂದು ಮಾತಾಡಿ. ಅಂಡ್ ಮಿಶಿ ಬುಷಿ ಸರ್?
ಸರ್ ಮಿಸ್ಟುಬಿಷಿ ಇಲ್ಲಿ ಅದು ಬಜಾರಲ್ಲಿ ಸಿಗ್ತಾನೆ ಇಲ್ಲ. ಡೀಸೆಲ್ ಗಾಡಿ ಟಾಪ್ ಎಂಡ್. ಓಕೆ 2099 2000 ಮಾಡಲ ಸರ್ ಇದು. ಕಾಲೇಜ್ ಹುಡುಗರಿಗೆ ಶೋಕಿ ಮಾಡೋಂತ ಹುಡುಗರಿಗೆ ಒಳ್ಳೆ ಗಾಡಿ ಅಂತ ಹೇಳ್ಬೋದು ಸರ್. ಇದು ಬಂದು 1,40,000 ರೂಪಾಯಿಗೆ ಆಗುತ್ತೆ. 1,40,000 ಟಾಪ್ ಎಂಡ್ ಮಾಡಲು ಗಾಡಿ, ಡೀಸೆಲ್ ಗಾಡಿ ತುಂಬಾ ಚೆನ್ನಾಗಿದೆ. ಓಕೆ ಬನ್ನಿ ನೆಕ್ಸ್ಟ್ ಇನ್ನೊಂದು ಸ್ವಿಫ್ಟ್ ಡಿಸೈರ್ ಇರೋದು. ಸರ್ ಸ್ವಿಫ್ಟ್ ಡಿಸೈರ್ ಬಂದು 13 ಸೆಕೆಂಡ್ ಓನರ್ ಸರ್. ಓಕೆ ಇದೊಂದು 4,45,000 ರೂಪಾಯಿಗೆ ಆಗುತ್ತೆ. ಓಡಿರೋದು VDI ಇದು ಓಡಿದೆ ಸರ್, ಒಂದು 80 ಚೇಂಜ್ ಓಡಿದೆ. ಪ್ರೈಸಿಂಗ್ 4,45,000 ರೂಪಾಯಿಗೆ ಆಗುತ್ತೆ. 4,45,000 ಅಂತ ಹೇಳ್ತಾರೆ. ಹಾಗೆ ನೆಕ್ಸ್ಟ್ ಗಾಡಿ ಇರೋದು ಆಲ್ಟೋ ಸರ್. ಸರ್ ಆಲ್ಟೋ K10 ಇದು 10 ಮಾಡಲು. 10 ಮಾಡಲು. ಓನರ್ ಮಾತ್ರ 3 ಓನರ್ ಆಗಿದ್ದಾರೆ. ಓಕೆ ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಇದು ಬಂದು 1,55,000 ರೂಪಾಯಿಗೆ ಆಗುತ್ತೆ. 1,50,000 1,00,000 ಮಾಡ್ಬಿಡಿ ಸರ್. ಇಲ್ಲ ಸರ್ ಬರಲ್ಲ ಕಸ್ಟಮರ್. 1,50,000 ಮಾಡಿ. 1,55,000 ರೂಪಾಯಿ ಮಾಡಿ. ಎಸ್ ಸರ್. ಮತ್ತೊಂದು ಗಾಡಿ ಇರೋದು LXi ಸರ್. ಆಲ್ಟೋ ಬಂದು 2007 ಮಾಡಲು ಸೆಕೆಂಡ್ ಓನರ್, 75,000 ಓಡಿದೆ ಗಾಡಿ. LXi ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಕೆಲವರು ಇವಾಗ ತುಂಬಾ ಜನ ಆಲ್ಟೋ ಅಂತಾರೆ ಸಣ್ಣ ಬಜೆಟ್ ಅಲ್ಲಿ ಸರ್. ಇದು ಬಂದು 1,75,000 ರೂಪಾಯಿಗೆ ಆಗುತ್ತೆ. 1,75,000 1,75,000 ಅಂತ ಹೇಳ್ತಿದ್ದಾರೆ. ಗಾಡಿ ನೋಡಬಹುದು. ಟೈರ್ ಕಂಡೀಷನ್ ಚೇಂಜ್ ಮಾಡೋ ಅವಶ್ಯಕತೆ ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಓಲಾ ಊಬರ್ ಎಲ್ಲ ಹೊಡೆಯೋರ್ಗೆ ಒಂದು ಯೆಲ್ಲೋ ಬೋರ್ಡ್ ಗಾಡಿ ಇದೆ, ಅದು ಸ್ವಿಫ್ಟ್ ಸರ್. ದುಡಿಯೋ ಅಂತವ್ರಿಗೆ ಒಳ್ಳೆ ಗಾಡಿ ಸರ್. ಈ ಗಾಡಿ ಮೇಲೆ ಇನ್ವೆಸ್ಟ್ ಮಾಡಿದ್ರೆ ಆರಾಮಾಗಿ ದುಡ್ಡು ಬರುತ್ತೆ. ಖಂಡಿತ ಎಲ್ಲೂ ಹೋಗಲ್ಲ, ಬಂಡವಾಳ ಹಾಕಿದ್ರೆ ಎಲ್ಲೂ ಹೋಗಲ್ಲ. ಮಾಡಲು ಬಂದು 18 ಮಾಡಲು ಸಿಂಗಲ್ ಓನರ್ ಗಾಡಿ. ಓಡಿರೋದು ಸಿಂಗಲ್ ಓನರ್ ಗಾಡಿ ಸರ್. 1,00,000 ಮೇಲೆ ಓಡಿದೆ. VDI ಡೀಸೆಲ್ ಗಾಡಿ ಸರ್. ಇದು ಬಂದು 1,75,000 ರೂಪಾಯಿಗೆ ಆಗುತ್ತೆ. 3 ಲಕ್ಷ ಸಾರಿ ಪ್ರೈಸಿಂಗ್ ಏನ್ ಹೇಳ್ತಿದ್ರಾ ಸರ್? 3,75,000 ರೂಪಾಯಿಗೆ ಆಗುತ್ತೆ ಸರ್. 3,75,000 3,75,000 ರೂಪಾಯಿಗೆ ಡೀಸೆಲ್ ಗಾಡಿ, ಎಲ್ಲೋ ಬೋರ್ಡು, 18 ಮಾಡಲು ಸಿಂಗಲ್ ಓನರ್ ಗಾಡಿ. ಓಕೆ ಹಾಗೆ ಇನ್ನೊಂದು ಸ್ಯಾಂಟ್ರೋ ಸಖತ್ತಾಗಿ ನಿಂತಿರೋದು GL ಗಾಡಿ ಆಗಿರುತ್ತೆ. ನಾವು ಗಾಡಿ ನೋಡಬಹುದು, ಎಲ್ಲೂ ಡೆಂಟ್ ಸ್ಕ್ರಾಚ್ ಬರೋದಿಲ್ಲ. ಅಂಡ್ ಇದು ಮೈಲೇಜ್ ಬಂದ್ಬಿಟ್ಟು 16-18 ಆರಾಮಾಗಿ ಬರುತ್ತೆ. ಪ್ರೈಸ್ 18 ಆರಾಮಾಗಿ ಬರುತ್ತೆ ಸರ್. ಓಕೆ ಮಾಡಲು ಬಂದು 2009 ಮಾಡಲು ಸಿಂಗಲ್ ಓನರ್ ಗಾಡಿ. ಮ್ಯಾಗ್ವಿಲ್ ಎಲ್ಲ ಹಾಕಿದ್ದಾರೆ. ಜಿಂಗು ಗಾಡಿ ತುಂಬಾ ಚೆನ್ನಾಗಿದೆ ನೋಡಿ. ತುಂಬಾ ಏನ್ ಕೆಲಸನೇ ಮಾಡ್ಸಂಗಿಲ್ಲ, ತಗೊಂಡೋಗಿ ತುಂಬಾ ಗಾಡಿ ಸರ್. ಇದು ಬಂದು 1,75,000 ರೂಪಾಯಿ ಕೊಟ್ಬಿಡೋಣ ಸರ್. 1,75,000. ಬನ್ನಿ ಯಾವುದೇ ಗಾಡಿ ನೋಡ್ಬೇಕಾದ್ರೆ ನೆಕ್ಸ್ಟ್ ಕಾರ್ಸ್ ಇದೆ ನೋಡ್ಬೋದು. ನೆಕ್ಸ್ಟ್ ಕಾರ್ಸು ಸರ್ ಅಡ್ರೆಸ್ ಹೇಳ್ಬಿಡಿ ಸರ್. ಇದು ಬಂದು ನಾಗರಬಾವಿ ಸರ್ಕಲ್ ಇಂದ ನಿಯರ್ ಬೈ ನಮ್ಮೂರ ತಿಂಡಿ ಹೋಟೆಲ್ ಸರ್ವಿಸ್ ರೋಡ್ ಅಲ್ಲಿ ಬಂದ್ರೆ, ಈ ಕಡೆ ನಮ್ಮೂರ ತಿಂಡಿ ಬರುತ್ತಲ್ಲ, ಈ ಕಡೆ ಬರುತ್ತೆ ನಮ್ಮೂರ ತಿಂಡಿ ಹೋಟೆಲ್. ಓಕೆ ಆ ಸರ್ಕಲ್ ಇಂದ ಡೌನ್ ಇಳಿತಿದ್ದಂಗೆ ನೋಡಿ ಸರ್, ನೆಕ್ಸ್ಟ್ ಕಾರ್ಸ್ ಅಂತ ದೊಡ್ಡದಾಗ ಬೋರ್ಡ್ ಹಾಕಿದೀವಿ. ಓಕೆ ಇಲ್ಲಿ ನೆಕ್ಸ್ಟ್ ಕಾರ್ಸ್ ಅಂತ ಬೋರ್ಡ್ ಹಾಕಿರ್ತಾರೆ. ದೊಡ್ಡದಾಗ ಬೋರ್ಡ್ ಹಾಕಿದೀವಿ. ಆರಾಮಾಗಿ ಇಲ್ಲಿ ಡೌನ್ ಇಳಿತಿದ್ದಂಗೆ ಕೇಳಂಗಿಲ್ಲ. ಹಂಗೂ ಮೀರಿ ಕನ್ಫ್ಯೂಸ್ ಆದ್ರೆ ಲೊಕೇಶನ್ ಬೇಕಾದ್ರೆ ಸೆಂಡ್ ಮಾಡ್ತೀವಿ ಸರ್. ಪಕ್ಕದಲ್ಲೇ ಮೋರಿ ಇರುತ್ತೆ. ಅದಾದ ನಂತರ ನೋಡ್ಬೋದು ಇಲ್ಲಿ ನೆಕ್ಸ್ಟ್ ಕಾರ್ಸ್ ಅಂತ ಬೋರ್ಡ್ ಹಾಕಿರುತ್ತೆ. ಆ ಕಡೆ ನಮ್ಮೂರ ತಿಂಡಿ ಬರುತ್ತೆ, ಈ ಕಡೆ ಬಂದ್ಬಿಟ್ಟು ಸರ್ಕಲ್ ಬರುತ್ತೆ. ಎಕ್ಸಾಕ್ಟ್ ನಿಮಗೆ ತೋರಿಸಿದ್ದೀನಿ. ಅದಾದ ನಂತರ ಇಲ್ಲಿ ಪಕ್ಕದಲ್ಲೇ ನೆಕ್ಸ್ಟ್ ಕಾರ್ಸ್ ಬೋರ್ಡ್ ಒಳಗಡೆ ಗಾಡಿಗಳು ನಿಂತಿರುತ್ತೆ. ಹಂಗೆ ಬನ್ನಿ ಸರ್ ಒಳಗಡೆ ಹೋಗೋಣ.